ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जन्मधीरैर्नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चात्य देश तारिणि। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। हरे कृष्ण। ओके, ಮುಂದುವರ್ಸೋಣ. हरे कृष्णा प्रभु दंडवत प्रणाम। हरे कृष्ण ओके। हम्म ಶ್ರೀಮದ್ಭಾಗವತ ಸ್ಕಂದ 1 ಅಧ್ಯಾಯ 5 ಶ್ಲೋಕ 34. एवं नृणां क्रिया योगाः सर्वे संसृतिहेतवः त एवात्मविनाशाय कल्पन्ते कल्पिताः परे. ಅನುವಾದ: ಹೀಗೆ ಒಬ್ಬ ಮನುಷ್ಯನ ಎಲ್ಲಾ ಚಟುವಟಿಕೆಗಳು ಭಗವಂತನ ಸೇವೆಯಲ್ಲಿ ಸಮರ್ಪಿತವಾದಾಗ ಯಾವ ಚಟುವಟಿಕೆಗಳಿಂದ ಅವನ ಭವಬಂಧನ ಉಂಟಾಯಿತೋ ಅದೇ ಚಟುವಟಿಕೆಗಳಿಂದ ಅವನ ಕರ್ಮದ ವೃಕ್ಷ ನಾಶವಾಗುತ್ತೆ. ಅದೇ ಚಟುವಟಿಕೆಗಳಂದ್ರೆ ಚಟುವಟಿಕೆಗಳಿಂದ. ಚಟುವಟಿಕೆಗಳು, ಭೌತಿಕ ಜಗತ್ತಿನಲ್ಲಿ ಚಟುವಟಿಕೆಗಳು ನಮ್ಮ ಕರ್ಮಬಂಧನಕ್ಕೆ ಕಾರಣ. ಆದರೆ ಅದೇ ಚಟುವಟಿಕೆಗಳನ್ನ ಭಗವಂತನ ಸೇವೆಯಲ್ಲಿ ನಾವು ಸಮರ್ಪಣೆ ಮಾಡಿದಾಗ ಅದೇ ಚಟುವಟಿಕೆಗಳು ನಮ್ಮ ಭವಬಂಧನವನ್ನ ಕತ್ತರಿಸಾಕತ್ವೆ. ನಿನ್ನೆ ದಿನ ನಾವು ತಿಳ್ಕೊಂಡ್ವಿ 3 ಹಂತಗಳು. ಮೊದಲನೇದು ಕರ್ಮದಲ್ಲಿ 4 ಹಂತಗಳು ಅಂತ ಅನ್ಕೋಬಹುದು. ಒಂದು ಸಕಾಮ ಕರ್ಮ. ಸಕಾಮ ಕರ್ಮ ಅಂದ್ರೆ ಕಾಮನೆಯೊಂದಿಗೆ ಕರ್ಮವನ್ನು ಮಾಡೋದು. ಅಂದ್ರೆ ಇದು ಮಾಡಿದ್ರೆ ನನಗೆ ಇದು ಬೇಕು, ಹಾಗಾಗಿ ಕರ್ಮ ಮಾಡೋದು. ಇದು ಎಲ್ಲಕ್ಕಿಂತ ಕೆಳಮಟ್ಟದ್ದು. ಈ ರೀತಿಯಲ್ಲಿ ಕೆಲಸ ಮಾಡಿದಾಗ ಕರ್ಮ ಬಂಧನ ಉಂಟಾಗತ್ತೆ. ಅಂದ್ರೆ ನಾವು ಮಾಡ್ತಾ ಇರೋ ಕರ್ಮ ಪುಣ್ಯವಾಗಿದ್ರೆ ಶಾಸ್ತ್ರದ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ಶಾಸ್ತ್ರದ ಪ್ರಕಾರ ಪುಣ್ಯವಾಗಿದ್ರೆ ನಮಗೆ ಪುಣ್ಯ ಸಂಗ್ರಹ ಆಗತ್ತೆ. ಶಾಸ್ತ್ರದ ಪ್ರಕಾರ ಪಾಪವಾಗಿದ್ರೆ ನಮಗೆ ಪಾಪ ಫಲ ಸಿಗುತ್ತೆ. ಮತ್ತೆ ಪುಣ್ಯ ಅಥವಾ ಪಾಪ ಎರಡಕ್ಕೂ ಅನುಭವಿಸಕ್ಕೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರಲೇಬೇಕು. ಹಾಗಾಗಿ ಭವ ಬಂಧನ. ಸೊ ಇದು ಮೊದಲನೇದು ಸಕಾಮ ಕರ್ಮ. ಎರಡನೇದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಕರ್ಮವನ್ನ ಮಾಡ್ತಾ ಇದೀವಿ ಆದ್ರೆ ಯಾವ ಅಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡೋದು. ಇದು ಎರಡನೇದು. ಈ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು, ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡೋದು. ಇದು ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಅಂತ ವ್ಯವಸ್ಥೆ ಇತ್ತು. ಅಂದ್ರೆ ಸಾಮಾಜಿಕ ವ್ಯವಸ್ಥೆ. ಸಮಾಜವನ್ನ 4 ವರ್ಣ 4 ಆಶ್ರಮಗಳಾಗಿ ವಿಭಜಿಸಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಸೊ ವೃತ್ತಿಯ ವ್ಯಕ್ತಿಯ ಗುಣಗಳ ಪ್ರಕಾರವಾಗಿ ಅವನು ವರ್ಣವನ್ನ ಪ್ರವೇಶ ಮಾಡ್ತಾ ಇದ್ದ. ಅದರ ಪ್ರಕಾರವಾಗಿ ಕೆಲಸ ಮಾಡ್ತಾ ಇದ್ದ. ಕಾಮನೆ ಇಲ್ಲದೆ ಕೆಲಸ ಮಾಡೋದ್ರಿಂದ ಕರ್ಮಫಲದಿಂದ ಮುಕ್ತನಾಗ್ತಾ ಇದ್ದ. ಮತ್ತೆ ಅಂತಿಮವಾಗಿ ಆ ವರ್ಣಾಶ್ರಮ ಧರ್ಮದಲ್ಲಿ ವ್ಯಕ್ತಿ ವಿಷ್ಣು ಅಥವಾ ಕೃಷ್ಣನ ಭಕ್ತಿಗೆ ಬರ್ತಾ ಇದ್ದ, ಜೀವನವನ್ನ ಪರಿಪೂರ್ಣ ಮಾಡ್ಕೊಳ್ತಾ ಇದ್ದ. ಇದು ಎರಡನೇ ಮಾರ್ಗ. ಮೂರನೇದು, ಕರ್ಮವನ್ನ ಮಾಡಿ ಆಸೆ ಇದೆ ಕರ್ಮ ಮಾಡಕ್ಕೆ, ಆದ್ರೆ ಕರ್ಮ ಫಲವನ್ನ ಕೃಷ್ಣನಿಗೆ ಅರ್ಪಿಸೋದು. ಅಂದ್ರೆ ನಮಗೆ ಬರುವಂತ ಹಣವನ್ನ ನಾವು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸೋದು. ಇದು ಮೂರನೇದು. ಇದಕ್ಕಿಂತ ಶ್ರೇಷ್ಠವಾದದ್ದು ಕೃಷ್ಣನಿಗೋಸ್ಕರ ಕರ್ಮವನ್ನು ಮಾಡೋದು, ಅಥವಾ ನಮಗೆ ಭಗವಂತ ಕೊಟ್ಟಿರೋ ಸಾಮರ್ಥ್ಯಗಳನ್ನ ನೇರವಾಗಿ ಕೃಷ್ಣನ ಸೇವೆಯಲ್ಲಿ ಬಳಸೋದು. ಸೊ ಅದು ಇನ್ನೂ ಉನ್ನತ ಮಟ್ಟದ್ದು. ಪ್ರಭುಪಾದರು ಇದನ್ನ ಕೃಷ್ಣ ಕರ್ಮ ಅಂತ ಕರೀತಾರೆ. ಕೃಷ್ಣ ಕರ್ಮ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಈ ಭೌತಿಕ ಕಾರ್ಯಗಳೆಲ್ಲ ಬಿಟ್ಟು ನೇರವಾಗಿ ಕೃಷ್ಣನ ಭಕ್ತಿಯಲ್ಲಿ, ಶ್ರವಣ ಕೀರ್ತನದಲ್ಲಿ ತೊಡಗೋದು. ಸೊ ಇವಾಗ ನಾವು ನೋಡ್ಕೋಬಹುದು ನಾವು ಯಾವ ಹಂತದಲ್ಲಿದ್ದೀವಿ, ಇನ್ನು ಎಷ್ಟು ಹಂತಗಳಿವೆ ನಾವು ಪ್ರಗತಿಯನ್ನ ಸಾಧಿಸಕ್ಕೆ.
ಕರ್ಮದಲ್ಲಿ ನಾವು ಕರ್ಮ ಮಾಡೋದಕ್ಕೆ ನಮಗೆ ಒಲವಿದ್ರೆ ಆ ಕನಿಷ್ಠ ಫಲವನ್ನಾದ್ರೂ ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು. ಇಲ್ಲ ಅಂದ್ರೆ ಆ ಅದು ಭವಬಂಧನಕ್ಕೆ ಕಾರಣವಾಗತ್ತೆ. ಯಾವಾಗ ನಾವು ಅದನ್ನ ಕೃಷ್ಣನಿಗೆ ಸಮರ್ಪಿಸ್ತೀವೋ ಅವಾಗ ಮಾತ್ರ ನಾವು ಅದೇ ಕರ್ಮ ನಮ್ಮನ್ನ ಭವಬಂಧನದಿಂದ ಪಾರು ಮಾಡುತ್ತೆ. ಸೊ ಇದು ಮುಖ್ಯವಾದದ್ದು. ಎಲ್ಲರಿಗೂ ಗೊತ್ತಾಯ್ತಾ? ಈ ಬೇರೆ ಬೇರೆ ಹಂತಗಳು, ಕೆಲಸ ಮಾಡೋ ಹಂತಗಳು. ಹ್ಮ್ ಚಂದ. ಸಕಾಮ, ಆಮೇಲೆ ಅಕಾಮ, ನಿಷ್ಕಾಮ, ಸಕಾಮ, ನಿಷ್ಕಾಮ, ನಿಷ್ಕಾಮ. and ಕೃಷ್ಣಿಕ. ಆಮೇಲೆ ಮೂರನೇದು ಯೋಗ. ಒಂದ್ ರೀತಿಯಲ್ಲಿ ಯೋಗ ಅಂದ್ರೆ ಹ್ಮ್ ಕೆಲಸದ ಫಲವನ್ನ ಕೃಷ್ಣನಿಗೆ ಅರ್ಪಿಸೋದು. ಇನ್ನೊಂದು ನೇರವಾಗಿ ಕೃಷ್ಣನಿಗೋಸ್ಕರನೇ ಕೆಲಸ ಮಾಡೋದು. ಓಕೆ. ಭಗವದ್ಗೀತೆಯಲ್ಲಿ ಈ ಕಾಮ್ಯ ಕರ್ಮ ಅಂದ್ರೆ ನಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳ್ಳಕ್ಕೆ ಮಾಡುವಂತ ಕರ್ಮ, ಪುಣ್ಯವಾಗಿರ್ಬೋದು ಪಾಪವಾಗಿರ್ಬೋದು, ಅದನ್ನ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾರೆ. ಅಂದ್ರೆ ಬಹಳ ಅದ ಬೇರು ಬಹಳ ಒಳಗಡೆ ಅಂದ್ರೆ ಆಳವಾಗಿ ಬೇರು ಊರಿರುತ್ತೆ ಭೂಮಿ ಒಳಗಡೆ. ಅಂದ್ರೆ ಸುಲಭವಾಗಿ ಕಿತ್ತಾಕೋದು ಸುಲಭ ಅಲ್ಲ, ಕಷ್ಟ. ಹಾಗಾಗಿ ಈ ಕರ್ಮದ ಫಲವನ್ನ ಆನಂದಿಸೋ ಒಂದು ಪ್ರವೃತ್ತಿ ನಮ್ಮಲ್ಲಿ ಇರೋ ತನಕ ನಾವು ಸುತ್ತಾಡ್ತಾ ಇರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ. ಯಾಕಂದ್ರೆ ಪುಣ್ಯ ಪಾಪ ಅದನ್ನ ಅನುಭವಿಸು, ತಿರ್ಗಾ ಹೊಸ ಕರ್ಮ ಸೃಷ್ಟಿ ಮಾಡು, ತಿರ್ಗಾ ಅದನ್ನ ಅನುಭವಿಸು. ಆ ಫಲವನ್ನ ಅನುಭವಿಸೋ ಒಂದು ಪ್ರವೃತ್ತಿ ಇರೋ ತನಕ ನಾವು ಕರ್ಮಬಂಧನದಲ್ಲಿ ಸಿಕ್ಕಾಕೋತೀವಿ. ಹಾಗಾಗಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಆ ಭೋಗದ ಪ್ರವೃತ್ತಿಯನ್ನ ನಾವು ಕೃಷ್ಣನ ಸೇವೆ, ಕೃಷ್ಣನ ಧ್ಯೇಯ ಪ್ರಚಾರ ಕಾರ್ಯದಲ್ಲಿ ಸೇವೆಯನ್ನ ಮಾಡೋ ಬಯಕೆಯಾಗಿ ಪರಿವರ್ತಿಸ್ಬೇಕು ಅಂತ. ಮತ್ತೆ ಹೇಳ್ತೀನಿ, ಈ ಭೋಗಿಸೋ ಪ್ರವೃತ್ತಿ ಅಂದ್ರೆ ನಾನೇನೋ ಕರ್ಮ ಮಾಡ್ತಾ ಇದ್ದೀನಿ, ಅದರಿಂದ ನನಗೇನೋ ಫಲ ಸಿಗುತ್ತೆ, ನಾನು ಅದನ್ನ ಆನಂದಿಸ್ಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನ ನಾವು ಬದಲಾಯಿಸ್ಬೇಕು. ಏನ್ ಮಾಡ್ಬೇಕು? ನಮಗೆ ಕೆಲಸ ಮಾಡೋ ಪ್ರವೃತ್ತಿ ಇದೆ, ಆದ್ರೆ ಕೃಷ್ಣನಿಗೋಸ್ಕರ ಮಾಡ್ಬೇಕು. ಕೃಷ್ಣನಿಗೋಸ್ಕರ ಮಾಡ್ಬೇಕು ಅನ್ನೋ ಆಸೆಯನ್ನ ಬೆಳೆಸ್ಕೋಬೇಕು. ಇವಾಗ ಹೇಗೆ ನಾವು ಫಲವನ್ನ ಆನಂದಿಸ್ಬೇಕು ಅಂತ ಆಸೆ ಇದೆಯೋ, ಆ ಆಸೆಯನ್ನ ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆಯಾಗಿ ಬದಲಾಯಿಸ್ಕೋಬೇಕು. ಆಗ ಅದು ಕರ್ಮಯೋಗವಾಗತ್ತೆ. ಅದರಿಂದ ಕ್ರಮೇಣವಾಗಿ ವ್ಯಕ್ತಿ ಪರಿಪೂರ್ಣತೆಯನ್ನ ಸಾಧಿಸ್ಬೋದು. ಯಾವ್ದ್ರ ಮೂಲಕ ತನಗೆ ಯಾವ ಕರ್ಮ ಮಾಡಕ್ಕೆ ಸಹಜವಾದ ಒಲವಿದೆಯೋ ಆ ಕರ್ಮದ ಮೂಲಕನೇ ಅವನು ಪರಿಪೂರ್ಣತೆ ಪಡ್ಕೋಬಹುದು. ಸೊ ಇದು ಕರ್ಮಯೋಗ. ಸೊ ಅದಕ್ಕೆ ನಾನು ಹೇಳಿದ್ರಲ್ಲಿ ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಮೂರನೇದು ಕರ್ಮಯೋಗ. ಅಂದ್ರೆ ಹೇಗೋ ನಮ್ಮ ಕರ್ಮದಿಂದ ನಾವು ಭಗವಂತನ ಜೊತೆ ಒಂದು ಸಂಬಂಧವನ್ನ ಸ್ಥಾಪಿಸ್ಕೊಳ್ತಾ ಇದೀವಿ. ಇದು ಫಲದಿಂದ ಆಗ್ಲಿ ಅಥವಾ ಕೆಲಸವನ್ನೇ ಕೃಷ್ಣನಿಗೋಸ್ಕರ ಮಾಡೋದ್ರಿಂದ ಆಗ್ಲಿ. ಹಾಗಾಗಿ ಕರ್ಮದ ಫಲ ಅಥವಾ ಕರ್ಮವನ್ನೇ ಕೃಷ್ಣನಿಗೋಸ್ಕರ ಮಾಡೋದು, ಇದು ಮುಖ್ಯವಾದದ್ದು ನಮ್ಗೆ. ಇದಾದ ಮೇಲೆ ಆ ಹಂತಕ್ಕೆ ಬಂದಾಗ ಏನಾಗತ್ತೆ, ಹೊಸ ಕರ್ಮ ಸೃಷ್ಟಿ ಆಗಲ್ಲ, ಮತ್ತೆ ಅದು ಕ್ರಮೇಣವಾಗಿ ಭಕ್ತಿ ಸೇವೆಯಾಗಿ ಪರಿವರ್ತಿತವಾಗೋಗುತ್ತೆ. ಯಾಕೆ? ಇವಾಗ ಕರ್ಮಯೋಗ ಅಂದ್ರೆ ಆಗ್ಲೇ ಭಗವಂತನ ಜೊತೆ ಒಂದು ಸಂಬಂಧ, ಒಂದು ಸೇವಕನ ಮನೋಭಾವದಲ್ಲಿ ನಾವು ನಮ್ಗೆ ಭಗವಂತ ಕೊಡ್ತಾ ಇರೋ ಹಣವನ್ನ ಅವನ ಸೇವೆಯಲ್ಲಿ ಉಪಯೋಗಿಸ್ತೀವಿ ಅಥವಾ ಅವನಿಗೋಸ್ಕರ ಸೇವೆ ಮಾಡ್ತೀವಿ. ಇದರಿಂದ ಏನಾಗ್ತಾ ಹೋಗುತ್ತೆ, ಹೊಸ ಕರ್ಮ ಸಂಗ್ರಹ ಆಗೋದು ನಿಲ್ಲುತ್ತೆ, ಜೊತೆಗೆ ನಮ್ಮ ಹೃದಯ ಪರಿಶುದ್ಧವಾಗ್ತಾ ಹೋಗುತ್ತೆ. ಯಾಕೆ? ಯೋಗದಲ್ಲಿ ಇದ್ದೀವಿ, ಕೃಷ್ಣನ ಸಂಪರ್ಕದಲ್ಲಿದ್ದೀವಿ. ಇದು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಕೃಷ್ಣನ ಸಂಪರ್ಕ ಒಂದು ಇವಾಗ ಮೊಬೈಲ್ ಚಾರ್ಜ್ ಮಾಡಕ್ಕೆ ನಾವು ಪ್ಲಗ್ ಪಾಯಿಂಟ್ ಅಲ್ಲಿ ಹಾಕ್ತೀವಲ್ಲ ಚಾರ್ಜರ್ನ, ಆ ಚಾರ್ಜರು ನಮ್ಗೆ ಯೋಗ ಅಂದ್ರೆ ಆ ಚಾರ್ಜರು ಕೃಷ್ಣನ ಜೊತೆ ಕನೆಕ್ಟ್ ಮಾಡೋ ಚಾರ್ಜರ್ ಅದು. ಕೃಷ್ಣನ ಜೊತೆಗೆ ನಾವು ಎಷ್ಟು ಸಮಯ ತನಕ ನಾವು ಸಂಪರ್ಕದಲ್ಲಿ ಇರ್ತೀವೋ ಅಷ್ಟರ ಮಟ್ಟಿಗೆ ಅಥವಾ ಅಷ್ಟು ಸಮಯ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ. ಸೊ ಕರ್ಮಯೋಗ ಮಾಡೋದ್ರಿಂದ ಏನಾಗುತ್ತೆ, ಆ ಯೋಗದ ಭಾಗದಿಂದಾಗಿ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ, ನಮ್ಮ ಹೃದಯ ಸ್ವಚ್ಛವಾಗ್ತಾ ಹೋಗುತ್ತೆ. ಆಮೇಲೆ ನಮಗೆ
ಒಂದು ಹಂತದಲ್ಲಿ ನಮ್ಗನ್ಸದ ಅಯ್ಯೋ ಯಾಕೆ ನಾನು ಬರೀ ನೇರವಾಗಿ ಕೃಷ್ಣ ಭಕ್ತಿಯನ್ನೇ ಯಾಕೆ ಮಾಡಬಾರ್ದು. ಅವಾಗ ಸಂಪೂರ್ಣ ಆ ಕರ್ಮದ ವೃಕ್ಷವನ್ನೇ ಅದು ಬುಡ ಸಹಿತ ಕಿತ್ತಾಕ್ಬಿಡುತ್ತೆ. ಮತ್ತೆ ಯಾರು ಆ ತರ ತೊಡಗ್ತಾ ಇದ್ದಾನೋ ಅವನನ್ನ ಭಗವಂತನ ಪಾದ ಪದ್ಮಗಳಲ್ಲಿ ಇರಿಸುತ್ತೆ. ಹಾಗಾಗಿ ಕರ್ಮಯೋಗವು ಕೂಡ ಬಹಳ ಶ್ರೇಷ್ಠವಾದದ್ದು, ಯಾಕಂದ್ರೆ ಅದು ಅಂತಿಮವಾಗಿ ಭಕ್ತಿ ಯೋಗಕ್ಕೆ ಕರ್ಕೊಂಡು ಬರುತ್ತೆ. ಮತ್ತೆ ಇದೇ ವರ್ಣಾಶ್ರಮ ಧರ್ಮದ ಒಂದು ವ್ಯವಸ್ಥೆಯ ಉದ್ದೇಶ. ವರ್ಣಾಶ್ರಮ ಆಚರವತ ಪುರುಷೇನ ಪರಪುಮಾನ್ ವಿಷ್ಣುರಾರಾಧ್ಯತೆ. ವಿಷ್ಣು ಆರಾಧನೆ ಕೊನೆಗೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದೆಲ್ಲದರ ಉದ್ದೇಶ ಏನು? ಅಂತಿಮವಾಗಿ ಈ ವರ್ಣಾಶ್ರಮದಲ್ಲಿ ಈ ವೃತ್ತಿಗಳನ್ನ ಹೇಗೋ ಅದು ಭಗವಂತನ ಕಡೆ ದಾರಿ ಮಾಡಿಕೊಡುತ್ತೆ. ಸೊ ಇದು ಮುಖ್ಯ ಕೆಲಸ. ನನಗೋಸ್ಕರ, ನಂದು ಹಣ ನಂದು ಅನ್ನೋ ಒಂದು ಭಾವನೆಯಲ್ಲಿದ್ರೆ ಜನ್ಮ ಜನ್ಮಾಂತರಗಳಿಂದ ಸುತ್ತೋಡಿತಾನೆ ಇದೀವಿ ಭೌತಿಕ ಜಗತ್ತಿನಲ್ಲಿ, ಅದು ಮುಂದುವರಿಯತ್ತಷ್ಟೆ. ಆದ್ರೆ ಇದಕ್ಕೆ ಹೇಗೆ ಇದನ್ನ ನಾವು ನಮ್ಮ ಪ್ರವೃತ್ತಿಯನ್ನ ಬದಲಾಯಿಸೋದು? ಶುದ್ಧ ಭಕ್ತರ ಸಂಘ. ಶುದ್ಧ ಭಕ್ತರು ಅಂದ್ರೆ ಅವರು ಆತ್ಮ ಸಾಕ್ಷಾತ್ಕಾರವನ್ನ, ಅಂದ್ರೆ ಅವ್ರಿಗೆ ಇವೆಲ್ಲ ಅರಿವಾಗಿರ್ಬೇಕು ಆಗ್ಲೇ, ಅಂತಹ ಭಕ್ತರ ಸಂಘವನ್ನ ಮಾಡ್ಬೇಕು. ಅವರು ಆ ಜ್ಞಾನವನ್ನು ಹೊಂದಿರ್ತಾರೆ, ಮತ್ತೆ ಆ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆ. ಕೃಷ್ಣನ ಭಕ್ತರಾಗಿರ್ತಾರೆ. ಅಂತಹ ಭಕ್ತರ ಸಂಘದಲ್ಲಿ ನಾವು ಭಕ್ತಿಯನ್ನ ಮಾಡಿದಾಗ ನಮಗೂ ಗೊತ್ತಾಗ್ಬಿಡುತ್ತೆ, ಓ ನಾನು ಯಾಕೆ ನನಗೋಸ್ಕರ ಕೆಲಸ ಮಾಡ್ಕೋತೀನಿ, ನಾನು ಕೃಷ್ಣನ್ಗೋಸ್ಕರ ಕೆಲಸ ಮಾಡ್ತೀನಿ. ಆಗ ಯಾವ ಹಿಂಜರಿಕೆ ಇಲ್ಲದೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಕೃಷ್ಣನಿಗೆ ಪ್ರೇಮಮಯ ಸೇವೆಯನ್ನು ಅರ್ಪಿಸ್ತೀವಿ. ಯಾಕಂದ್ರೆ ಆ ಭಕ್ತರು ಪ್ರೇಮಮಯ ಸೇವೆಯನ್ನ ಅರ್ಪಿಸ್ತಾ ಇರೋದನ್ನ ನೋಡ್ತೀವಿ ನಾವು. ಯಾವ ಹಿಂಜರಿಕೆ ಇಲ್ಲದೆ, ಯಾವ ಬೇರೆ ಪರಿಗಣನೆ ಇಲ್ಲದೆ. ಅವಾಗ ನಮ್ಗನ್ಸುತ್ತೆ, ಓ ನಾನು ಇದೇ ತರ ಮಾಡ್ಬೇಕು ಅಂತ. ಅವಾಗ ಆ ಮಹಾ ಆತ್ಮಗಳು, ಆ ಪರಿಶುದ್ಧ ಭಕ್ತರು, ಅವರು ಇನ್ನಷ್ಟು ಕೃಪೆಯನ್ನ ಕೊಡ್ತಾರೆ. ಅವ್ರು ಆಗ್ಲೇ ಕೃಪೆಯನ್ನ ಕೊಡಕ್ಕೆ ಸಿದ್ಧರಾಗಿರ್ತಾರೆ. ಎಲ್ಲರಿಗೂ ಕೃಪೆಯನ್ನ ಕೊಡ್ಬೇಕು, ಹಂಚಬೇಕು ಅನ್ನೋ ಒಂದು ಉದ್ದೇಶದಲ್ಲಿರ್ತಾರೆ. ಇವಾಗ ಇನ್ನೊಂದು ಸ್ವಲ್ಪ ಭಕ್ತರು ತಾವೇ ಒಂದು ಆ ಸೇವಾ ಮನೋಭಾವವನ್ನ, ಭಕ್ತಿ ಮಾಡಕ್ಕೆ ಒಲವನ್ನ ತೋರಕ್ಕೆ ಶುರು ಮಾಡಿದ ತಕ್ಷಣ ಅವರು ಇನ್ನಷ್ಟು ಹೆಚ್ಚು ಕೃಪೆಯನ್ನು ಕೊಡ್ತಾರೆ. ಯಾವ ರೀತಿ ಹೆಚ್ಚು ಕೃಪೆಯನ್ನು ಕೊಡ್ತಾರೆ? ಇನ್ನಷ್ಟು ಸೇವೆ, ಈ ಸಾಧು ಸಂಘ, ಇವೆಲ್ಲದರ ಲಾಭ ಸಿಗುತ್ತೆ ನಮ್ಗೆ. ಅವಾಗ ಏನಾಗತ್ತೆ? ಮುಂಚೆನೆ ಹೇಳಿದ್ನಲ್ಲ, ಶುದ್ಧ ಭಕ್ತರ ಸಂಘದಲ್ಲಿದ್ದಾಗ ಆ ಶುದ್ಧ ಭಕ್ತರ ಹೃದಯದಲ್ಲಿರೋ ಭಕ್ತಿ ನಮ್ಮ ಹೃದಯಕ್ಕೆ ವರ್ಗಾವಣೆ ಆಗ್ಬಿಡತ್ತೆ. ಅಂದ್ರೆ ವರ್ಗಾವಣೆ ಅಂದ್ರೆ ಅಲ್ಲಿಲ್ದೆ ಇಲ್ಲಿಗೆ ಬರೋದು ಅಂತಲ್ಲ, ಆ ಭಕ್ತಿ ನಮ್ಮ ಹೃದಯವನ್ನು ಕೂಡ ಪ್ರವೇಶ ಮಾಡ್ಬಿಡುತ್ತೆ. ಆಗ ಶುದ್ಧ ಭಕ್ತರ ಗುಣಗಳು ನಮ್ಮಲ್ಲೂ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದು ಕ್ರಮೇಣವಾಗಿ ಏನಾಗತ್ತೆ, ಭಗವಂತನ ಅಲೌಕಿಕ ಲೀಲೆಗಳ ಶ್ರವಣಕ್ಕೆ ನಾವು ಬಹಳ ಅಂಟ್ಕೊಂಡ್ ಬಿಡ್ತೀವಿ. ಆಗ ಅವರು ಸ್ವರೂಪ ಸ್ಥಿತಿಗೆ ಹೋಗಕ್ಕೆ ಸಾಧ್ಯವಾಗುತ್ತೆ. ಶ್ರವಣ ಬಹಳ ಮುಖ್ಯ. ಯಾಕಂದ್ರೆ ಶ್ರವಣ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೃಷ್ಣ ಏನು, ಕೃಷ್ಣನ ಸಂಬಂಧ ಏನು, ಕೃಷ್ಣನಿಗೆ ಹೇಗೆ ಸೇವೆ ಮಾಡೋದು, ಇದ್ಯಾವುದು ನಮ್ಗೆ ಗೊತ್ತಾಗಲ್ಲ. ಆದ್ರೂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನನ್ಯ ಚಿಂತೆ ಅಂತೋಮ, ಯಾರು ತಲೆ ಈ ಕಡೆ ಆ ಕಡೆ ಮಾಡದೆ ಕೇವಲ ಕೃಷ್ಣ ಭಕ್ತಿಯಲ್ಲಿ ತೊಡಗಿದಾರೋ, ದದಾಮಿ ಬುದ್ಧಿಯೋಗಂ ತಮ್ಮೇನ ಮಾಮುಖ ಅಂತಿತ್ತೆ, ನಾನು ಬುದ್ಧಿಯೋಗವನ್ನು ಕೊಡ್ತೀನಿ ಅವ್ರಿಗೆ. ಅಂದ್ರೆ ಪುಸ್ತಕದಲ್ಲಿರೋ ಜ್ಞಾನ ಕೃಷ್ಣ ಹೃದಯದ ಮೂಲಕ ಕೊಟ್ಬಿಡ್ತಾನೆ. ನಾವು ಓದ್ಲೇಬೇಕಾಗಿಲ್ಲ. ಹಾಗನ್ಬಿಟ್ಟು ನಾವು ನಾಳೆಯಿಂದ ನಾವು ಓದಲ್ಲಪ್ಪ ಅಂದ್ರೆ ಇದು ಎಲ್ಲರಿಗೂ ಲಭ್ಯವಾಗಿರುವಂತಹದ್ದಲ್ಲ. ಬಹಳ ಪ್ರಾಮಾಣಿಕ ಶುದ್ಧ ಆತ್ಮಗಳಿಗೆ ಮಾತ್ರ ಇದಿರೋದು, ಎಲ್ರಿಗೂ ಅಲ್ಲ. ಹೆಚ್ಚಿನ ಜನರಿಗೆ, ನಮ್ಮಂತ ಸಾಮಾನ್ಯ ಭಕ್ತರಿಗೆ ನಾವು ಶ್ರವಣ ಮಾಡ್ಲೇಬೇಕು. ಶ್ರವಣ ಮಾಡಿ ತಿಳ್ಕೋಬೇಕು, ಯಾವ ಮನೋಭಾವವನ್ನ ಇಟ್ಕೋಬೇಕು, ಯಾವ ರೀತಿ ಮಾಡಬೇಕು, ಇಂದ್ರಿಯ ಭೋಗವನ್ನ ದೂರ ಇಡಬೇಕು, ಇವೆಲ್ಲವನ್ನ ನಾವು ಶ್ರವಣ ಮಾಡಿ ತಿಳ್ಕೊಂಡಾಗ ಆಮೇಲೆ ಏನಾಗತ್ತೆ, ಆ ಭಗವಂತನ ಲೀಲೆಗಳ ಶ್ರವಣದಿಂದ ನಮಗೆ ಅವನ ಎಡೆಗೆ ಇನ್ನಷ್ಟು ಆಕರ್ಷಣೆ ಹೆಚ್ಚಾಗತ್ತೆ. ಆವಾಗ ಇನ್ನೂ ಆಸೆ ಬೆಳೆಯುತ್ತೆ, ಓ ನಾನು ಈ ರೀತಿ ಕೃಷ್ಣನಿಗೆ ವ್ರಜ ಭೂಮಿಯಲ್ಲಿ ಬೃಂದಾವನದಲ್ಲಿ ಸೇವೆಯನ್ನ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆಮೇಲೆ ಅದು ಹಂಗೆ ಇನ್ನೊಂದು ಸ್ವಲ್ಪ ಮುಂದುವರೆದಾದ್ಮೇಲೆ ಯಾವ ಭಕ್ತರ ತರ ಸೇವೆ ಮಾಡಬೇಕು ಅನ್ನೋ ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಸೊ ಹೀಗೆ ನಾವು ಮುಂದುವರಿತಾ ಆಮೇಲೆ ನಮ್ಮ ಮೂಲ ಸ್ಥಿತಿ
ಸ್ವರೂಪ ಸ್ಥಿತಿ ಅಂತಾರೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮ್ಮ ಸ್ಥಾನ ಏನು ಅನ್ನೋ ಅರಿವು ನಮಗೆ ಆಗಿ ನಾವು ಆಮೇಲೆ ಅದೇ ಸ್ಥಾನವನ್ನ ಪಡ್ಕೊಂಡು ಗೋಲೋಕದಲ್ಲಿ ಕೃಷ್ಣನ ಜೊತೆ ಸಂತೋಷವಾಗಿರ್ತೀವಿ. ಹಾಗಾಗಿ ಇದೆಲ್ಲದಕ್ಕೂ ಪ್ರಾರಂಭ ಇದಾಗೋದು ಶುದ್ಧ ಭಕ್ತರ ಸಂಘ. ಹ್ಮ್ ಹ್ಮ್ ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನ ಪುರುಷೋತ್ತಮ ಯೋಗ ಅಂತ ಆಚಾರ್ಯರು ಕರೀತಾರೆ. ಪುರುಷೋತ್ತಮ ಯೋಗ ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಹ್ಮ್ ಅವಾಗ ನಮಗೂ ಗೊತ್ತಾಗುತ್ತೆ ನಾನು ಯಾರು, ಭಗವಂತ ಯಾರು, ನನಗೂ ಭಗವಂತನಿಗೂ ಇರೋ ಸಂಬಂಧ ಏನು. ಆ, ಆ, ಹಾಗಾಗಿ ನಾವು ಕ್ರಮೇಣವಾಗಿ ಪ್ರಗತಿಯನ್ನು ಸಾಧಿಸಿ ಪರಿಪೂರ್ಣರಾಗ್ತೀವಿ. ಮುಖ್ಯವಾದ ವಿಷಯ ಏನಿಲ್ಲಿ, ಆ ಆ, ನಮ್ಮ ಕರ್ಮವನ್ನ ನಾವು ಕೃಷ್ಣನ ಕಡೆಗೆ ತಿರುಗಿಸ್ಬೇಕು. ಅದಕ್ಕೆ ನಾವು ಗೃಹಸ್ಥರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ನೀವು ನಿಮ್ಮ ಸಂಬಳದಿಂದ, ನಿಮ್ಮ ಹಣದಿಂದ ನೀವು ಸ್ವಲ್ಪ ಕೃಷ್ಣನಿಗೆ ಕೊಡ್ಬೇಕು, ಕೃಷ್ಣನಿಗೆ ಕೊಡ್ಬೇಕು. ಯಾಕೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಆ ಹಂತದಿಂದ ಕೃಷ್ಣನ ಕಡೆ ಹೋಗ್ಬೇಕು ಅಂದ್ರೆ ಇದು ಶುರು ಆಗ್ಲೇಬೇಕು. ಕೃಷ್ಣನಿಗೆ ನಾವು ನಮ್ಮ ಸಂಪಾದನೆಯ ಒಂದಿಷ್ಟು ಭಾಗವನ್ನ ಕೊಡಲೇಬೇಕು. ಅವಾಗ್ಲೇ ಯೋಗ ಶುರು ಆಗೋದು. ಆಮೇಲೆ ಆ ಯೋಗ ಮುಂದುವರಿತಾ 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 ಕೊನೆಗೆ ನಮ್ಮನ್ನ ಪರಿಪೂರ್ಣತೆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಯೋಗಾನೇ ಪ್ರಾರಂಭ ಮಾಡ್ಲಿಲ್ಲ ಅಂದ್ರೆ ನಾವು ಸರಿ, ಒಂದ್ ಕಡೆ ಭಕ್ತಿ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಮಾಡಿದ ಹಣ ಎಲ್ಲ ಸಂಗ್ರಹ ಮಾಡ್ಕೋತಾ ಇದೀವಿ, ಭೋಗ ಮಾಡ್ತಾ ಇದೀವಿ ಅಂದ್ರೆ ಭಕ್ತಿಯ ಪರಿಣಾಮ ಅಷ್ಟೊಂದು ಇರಲ್ಲ. ಹಾಗಾಗಿ ಆ ಯೋಗ ಮಾಡ್ಲೇಬೇಕು. ಅಂದ್ರೆ ನಾವು ಮಾಡ್ತಾ ಇರೋ ಸಂಪಾದನೆಯಿಂದ ಒಂದಿಷ್ಟು ಭಾಗವನ್ನ ಕೃಷ್ಣನಿಗೆ ಪ್ರತಿ ತಿಂಗಳು ಕೊಡ್ಲೇಬೇಕು. ರೂಲ್ ಗೃಹಸ್ಥರಿಗೆ. ಎಂತ ಗೃಹಸ್ಥರಿಗೆ? ಪ್ರಗತಿ ಸಾಧಿಸ್ಬೇಕು, ಕೃಷ್ಣ ಭಕ್ತಿ ಮಾಡ್ಬೇಕು, ಕೃಷ್ಣನ ಬಳಿ ಹೋಗ್ಬೇಕು ಅಂತ ಆಸೆಯಿಂದ ಇರೋಂಥವ್ರಿಗೆ. ಬೇಡ, ನಾನು ಇಲ್ಲೇ ಇರ್ತೀನಿ, ಚೆನ್ನಾಗಿದೆ ಭೂಮಿ, ಭೌತಿಕ ಜಗತ್ತಲ್ಲೇ ಮತ್ತೆ ಬರ್ತೀನಿ ಅಂದ್ರೆ ಸಮಸ್ಯೆ ಇಲ್ಲ, ಹೇಗ್ ಬೇಕಾದ್ರು ಜೀವನ ಮಾಡ್ಕೋಬಹುದು, ಭಕ್ತಿನೂ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಅವಾಗ. ಸೊ ಇದು ನಮ್ಗೆ ಬಹಳ ಮುಖ್ಯವಾದದ್ದು, ದಯವಿಟ್ಟು ಮರಿಬೇಡಿ. ಕರ್ಮ ಮಾಡ್ತಾ ಇದೀವಿ, ಹಣವನ್ನ ಸಂಪಾದನೆ ಮಾಡ್ತಾ ಇದೀವಿ, ಅದನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ಬೇಕು, ಮಾಡ್ಲೇಬೇಕು ಅದನ್ನು. ಓಕೆ, 35. ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ತದ್ ಅಧೀನಂ ಹಿ ಭಕ್ತಿಯೋಗ ಸಮನ್ವಿತಂ. ನೋಡಿ, ಇಲ್ಲಿ ಭಕ್ತಿ ಯೋಗ ಅಂದ್ರೆ ಏನು ಅನ್ನೋ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ, ಡೆಫಿನಿಷನ್. ಈ ಜೀವನದಲ್ಲಿ ಭಗವಂತನ ಸಂತೃಪ್ತಿಗಾಗಿ ಮಾಡುವಂತ ಕರ್ಮ ಭಕ್ತಿಯೋಗ ಅಷ್ಟೇ, ಸರಳವಾದದ್ದು. ಅಥವಾ ಅದನ್ನ ಅಲೌಕಿಕ ಪ್ರೇಮಮಯ ಸೇವೆ, ಪ್ರೇಮಮಯ ಸೇವೆ, ಇದು ಬಹಳ ಮುಖ್ಯ. ಇವತ್ತು ನಮ್ಗೆ ಕೃಷ್ಣನಡಿಗೆ ಯಾವ ಪ್ರೇಮವೂ ಇಲ್ಲ, ಪ್ರೀತಿಯೂ ಇಲ್ಲ. ಆದ್ರೆ ಸುಮ್ನೆ ಯಾರೋ ಹೇಳ್ತಾ ಇದಾರೆ ಅಂತ ನಾವು ಭಕ್ತಿಯನ್ನ ಮಾಡ್ತಾ ಇರ್ಬೋದು, ತೊಂದ್ರೆ ಇಲ್ಲ. ಆದ್ರೆ ಮುಂದುವರಿತಾ ಮುಂದುವರಿತಾ ನಾವು ಕೃಷ್ಣನಡೆಗೆ ಪ್ರೀತಿಯನ್ನ ಬೆಳೆಸ್ಕೋತೀವಿ. ಆ ಪ್ರೇಮಮಯ ಸೇವೆಯ ಹಂತಕ್ಕೆ ಬಂದಾಗ ಜ್ಞಾನ ತಂತಾನೆ ಬಂದ್ಬಿಡುತ್ತೆ. ಜ್ಞಾನ ಜೊತೆಗೆ ಬಂದ್ಬಿಡುತ್ತೆ, ಭಕ್ತಿ ಜೊತೆ ಜ್ಞಾನ ಬರುತ್ತೆ. ಹೇಳ್ದಲ್ಲ, ದದಾಮಿ ಉದ್ಯೋಗ ಅಂತ. ಹಾ ಸಾಮಾನ್ಯವಾಗಿ ಜನರು ಅನ್ಕೋತಾರೆ, ಇದು ವೇದಗಳ ಪ್ರಕಾರ ನಾವು ಕರ್ಮ, ವರ್ಣಾಶ್ರಮದ ಪ್ರಕಾರ ಕರ್ಮವನ್ನ ಮಾಡೋದ್ರಿಂದ ನಾವು ಅವಾಗ ಜ್ಞಾನವನ್ನ ಪಡ್ಕೋತೀವಿ ಅಂತ. ಮತ್ತೆ ಭಕ್ತಿ ಬಗ್ಗೆ ಜಾಸ್ತಿ ಯಾರು ಯೋಚನೆ ಮಾಡಲ್ಲ, ಜ್ಞಾನದ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಕರ್ಮ ಆದ್ಮೇಲೆ ಮುಂದಿನ ಹಂತ ಜ್ಞಾನ. ಕರ್ಮವನ್ನ ಮಾಡೋದ್ರ ಮೂಲಕ ಜ್ಞಾನದ ಹಂತಕ್ಕೆ ಬರ್ತೀವಿ. ಆದ್ರೆ ಆಮೇಲೆ ಇನ್ನೂ ಕೆಲವರು ಯೋಚನೆ ಮಾಡ್ತಾರೆ, ಭಕ್ತಿ ಯೋಗನ ಅದು ಇನ್ನೊಂದು ರೀತಿಯ ಕರ್ಮ, ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು. ಜ್ಞಾನ ಅಂದ್ರೆ ಏನು ಕೆಲಸ ಇಲ್ಲ, ಸುಮ್ನೆ ಚಿಂತನೆ ಮಾಡ್ತಾ ಕೂತಿರೋದು. ಅದು ಎಷ್ಟೊಂದು ಜನ ಅನ್ಕೋತಾರೆ ಭಕ್ತಿ ಯೋಗಕ್ಕಿಂತ ಶ್ರೇಷ್ಠವಾದ ಹಂತ ಅದು, ಯಾಕಂದ್ರೆ ಅದರಲ್ಲಿ ಮಾಡಕ್ಕೇನು ಕೆಲಸ ಇಲ್ಲ. ಇಲ್ಲ, ಯಾಕಂದ್ರೆ ಕರ್ಮ ಮತ್ತೆ ಜ್ಞಾನ ಎರಡೂ ಕೂಡ ಭಕ್ತಿ ಯೋಗದ ಮೇಲೆ ಅವಲಂಬಿತವಾಗಿದೆ. ಭಕ್ತಿ ಯೋಗದ ಒಂದಿಷ್ಟು ಸ್ಪರ್ಶ ಕರ್ಮ ಮತ್ತೆ ಜ್ಞಾನದ ಮಾರ್ಗಗಳಿಗೆ ಆಗ್ಲಿಲ್ಲ ಅಂದ್ರೆ ಅವು ತಮ್ಮ ಪರಿಪೂರ್ಣತೆಯನ್ನು, ತಮ್ಮ ಫಲವನ್ನು ಕೂಡ ಕೊಡಕ್ ಸಾಧ್ಯ ಇಲ್ಲ. ಮತ್ತೆ ಕರ್ಮ ಮತ್ತೆ ಜ್ಞಾನ, ಇವಾಗ ಉದಾಹರಣೆಗೆ ಜ್ಞಾನ ಅಂದ್ರೆ
ಸಾಕಷ್ಟು ನಿಯಮಗಳು, ಇವಾಗ ಪರಿಶುದ್ಧತೆಯ ನಿಯಮಗಳಿವೆ. ಅಥವಾ ಕರ್ಮವನ್ನ ಮಾಡ್ತಿರುವಾಗ ಯಾವುದೋ ಒಂದು ವಿಧಿ ಇದೆ, ಅದರ ಪ್ರಕಾರ ನಾವು ಶಾಸ್ತ್ರದಲ್ಲಿ ಕೊಟ್ಟಿರೋ ಪ್ರಕಾರ ಮಾಡದೇ ಇದ್ರೆ ಫಲ ಸಿಗಲ್ಲ. ಹೀಗೆ ಆದ್ರೆ ಭಕ್ತಿ ಯೋಗ ಸಂಪೂರ್ಣವಾಗಿ ಸ್ವತಂತ್ರವಾದದ್ದು, ಜ್ಞಾನ ಮತ್ತೆ ಕರ್ಮದ ಮೇಲೆ ಅವಲಂಬಿತವಾಗಿಲ್ಲ. ಹ್ಮ್ ಹ್ಮ್ ಆದ್ರೆ ಇಲ್ಲಿ ಆ ನಾರದರು ವ್ಯಾಸರಿಗೆ ಹೇಳ್ತಾ ಇರೋದು ಕರ್ಮಯೋಗ. ಆಮೇಲೆ ಕರ್ಮಯೋಗ ಆದ್ಮೇಲೆ ಜ್ಞಾನಯೋಗ ಆದ್ಮೇಲೆ ಭಕ್ತಿ ಯೋಗ. ಆದ್ರೆ ನೇರವಾಗಿ ಭಕ್ತಿ ಯೋಗವನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೋಬಹುದು. ಸಾಮಾನ್ಯವಾಗಿ ಈ ಕಲಿಯುಗದಲ್ಲಿ ಭಕ್ತರು ಒಂದ್ ಕಡೆ ಕರ್ಮಯೋಗ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಭಕ್ತಿ ಯೋಗ ಮಾಡ್ತಾ ಇರ್ತಾರೆ. ಆಮೇಲೆ ಇದಕ್ಕೆ ಹೆಂಗೆ ಅಂದ್ರೆ, ಭಕ್ತಿಯಲ್ಲಿ ಆರಂಭದಲ್ಲಿ ಕರ್ಮ ಯೋಗ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ತುಂಬಾ ಸಮಯ ಕರ್ಮವನ್ನ ಮಾಡ್ತಾ ಇದೀವಿ, ಇಷ್ಟು ಸಮಯ ಭಕ್ತಿಯನ್ನ ಮಾಡ್ತಾ ಇದೀವಿ. ಅದು ಬದಲಾಯಿಸ್ಬೇಕು, ಉಲ್ಟಾ ಆಗ್ಬೇಕು. ಅದು ನಾವು ಪ್ರಗತಿ ಸಾಧಿಸ್ತಾ ಭಕ್ತಿಗೆ ಹೆಚ್ಚು ಸಮಯವನ್ನ ಕೊಡಬೇಕು, ಕರ್ಮಕ್ಕೆ ಸಮಯ ಕಡಿಮೆ ಆಗ್ತಾ ಹೋಗ್ಬೇಕು. ಆಗ ನಾವು ಪರಿಪೂರ್ಣತೆಗೆ ಬರ್ತೀವಿ. ಅದಕ್ಕೆ ವರ್ಣಾಶ್ರಮದಲ್ಲಿ ಈ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಅಂತಿರೋದು. ಗೃಹಸ್ಥಾಶ್ರಮದಲ್ಲಿರುವಾಗ ನಾವು ಕರ್ಮದ ಸಮಯವನ್ನ ಕಡಿಮೆ ಮಾಡಕ್ಕಾಗಲ್ಲ. ಅರೆ ವಾನಪ್ರಸ್ಥಕ್ಕೆ ಹೋದ ತಕ್ಷಣ ಕಡಿಮೆ ಮಾಡ್ಬೋದು. ಪ್ರಭುಪಾದಲ್ಲಿ ಬರಿತಾ ಇದ್ರೆ, ಭಗವಂತನಿಗೆ ತನ್ನ ಮಕ್ಕಳು ಇಲ್ಲಿ ಬಳಲ್ತಾ ಇರೋದನ್ನ ನೋಡಕ್ ಆಗೋದಿಲ್ಲ, ಕಷ್ಟದಲ್ಲಿ ಮುಳುಗಿರೋದನ್ನ ನೋಡಕ್ ಆಗಲ್ಲ. ಎಲ್ಲರೂ ಅವನ ಹತ್ರ ಬರ್ಬೇಕು, ಅವನ ಜೊತೆ ಇರ್ಬೇಕು, ಭಗವದ್ಧಾಮಕ್ಕೆ ಹೋಗ್ಬೇಕು. ಅಂದ್ರೆ ತಮ್ಮನ್ನ ತಾವು ಪರಿಶುದ್ಧಗೊಳಿಸ್ಕೋಬೇಕು ಅನ್ನೋದು ಭಗವಂತನ ಇಚ್ಛೆ, ಅವನ ಆಸೆ. ಹಾಗಾಗಿ ಅವನ ತೃಪ್ತಿಗೋಸ್ಕರ ನಾವು ಕರ್ಮವನ್ನ ಮಾಡಕ್ಕೆ ಶುರು ಮಾಡಿದಾಗ ಸಹಜವಾಗಿ ನಾವು ಪರಿಶುದ್ಧರಾಗಿ ಹೋಗ್ತೀವಿ. ಹೇಳಿದ್ನಲ್ಲ, ಅವನ ಸಂಪರ್ಕದಿಂದಾಗಿ. ಆಮೇಲೆ ಜೊತೆಗೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನವೂ ಲಭ್ಯವಾಗತ್ತೆ. ಹ್ಮ್ ಭಗವಂತನ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಭಕ್ತಿ ಯೋಗ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಬ್ರಹ್ಮನ್ಗೆ ಹೋಗ್ಬೋದು, ಬ್ರಹ್ಮನ್ ಹಂತಕ್ಕೆ ಹೋಗ್ಬೋದು ಬೇರೆ ಮಾರ್ಗದಿಂದ. ಆದ್ರೆ ಭಗವಂತನ ಸಾಮ್ರಾಜ್ಯದೊಳಗೆ, ವೈಕುಂಠದೊಳಗೆ ಪ್ರವೇಶ ಇಲ್ಲ. ಅದಕ್ಕೆ ಭಕ್ತಿ ಯೋಗ ಬೇಕೇ ಬೇಕು. ಮತ್ತೆ ಭಕ್ತಿ ಯೋಗದಲ್ಲಿ ಒಂದು ಸೈಡ್ ಎಫೆಕ್ಟು ಮೋಕ್ಷ. ದೊಡ್ಡ ವಿಷಯ ಅಲ್ಲ ಮೋಕ್ಷ. ಅರೆ ಭಕ್ತರಿಗೆ ಮೋಕ್ಷ ಬೇಕಾಗಿಲ್ಲ, ಭಕ್ತಿ ಬೇಕು. ಆಮೇಲೆ ವಿಶೇಷವಾಗಿ ಕಲಿಯುಗದ ಪ್ರಕ್ರಿಯೆ ಶ್ರವಣಂ ಕೀರ್ತನಂ. ಅದಕ್ಕೆ ಬಹಳ ಭಕ್ತರಿಗೆ ನಾನು ಹೇಳ್ತಾ ಇರ್ತೀನಿ, ಪೂಜೆಗೆ ತುಂಬಾ ಸಮಯ ಕೊಡಬೇಡಿ ಕಲಿಯುಗದಲ್ಲಿ, ಅದರಿಂದ ನಾವು ಪ್ರಗತಿಯನ್ನು ಸಾಧಿಸಲ್ಲ. ಶ್ರವಣ ಕೀರ್ತನಕ್ಕೆ ಹೆಚ್ಚು ಸಮಯ ಕೊಡ್ಬೇಕು. ಯಾರಿಗೆ ಎಲ್ಲ ಮಾಡಕ್ಕೆ ಸಮಯ ಇಲ್ವೋ ಅವರು ಮೊದಲ ಆದ್ಯತೆಯನ್ನ ಜಪಕ್ಕೆ ಕೊಡ್ಬೇಕು ಬೆಳಗ್ಗೆ, ಆಮೇಲೆ ಮಂಗಲಾರತಿ, ಬೇರೆ ಆರತಿಗಳು, ಪೂಜೆ ಇದೆಲ್ಲ. ಹಾಗೆ ಅದರಿಂದ ನಾವು ಪರಿಪೂರ್ಣತೆ ಸಾಧನೆ ಮಾಡೋದಿಲ್ಲ ಕಲಿಯುಗದಲ್ಲಿ. ಪರಿಪೂರ್ಣತೆ ಅಂದ್ರೆ ಶ್ರವಣ ಕೀರ್ತನ, ಅಂದ್ರೆ ಜಪ ಮತ್ತೆ ಭಾಗವತ ಶ್ರವಣ. ಶ್ಲೋಕ 36. ಕುರ್ವಾಣ ಯತ್ರ ಕರ್ಮಾಣಿ ಚಿಕ್ಷಯಾ ಸಕೃತ್ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯಾನುಸ್ಮರಂತಿ ಚ. ಕೃಷ್ಣನ ಆದೇಶದ ಪ್ರಕಾರ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಸತತವಾಗಿ ಕೃಷ್ಣನನ್ನ ಸ್ಮರಿಸ್ತಾನೆ. ಕೃಷ್ಣನ ನಾಮ, ಕೃಷ್ಣನ ನಾಮ, ಕೃಷ್ಣನ ಗುಣಗಳನ್ನ ಸ್ಮರಿಸ್ತಾನೆ. ಇದನ್ನ ಮುಂಚೆನೆ ಆಗ್ಲೇ ಧರ್ಮ ಸುನುಷ್ಠಿತ ಪುಂಸಾನ್ ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯ ಯತಿರತಿಂ ಕ್ಷಮಯೇ ವಹಿ ಕೇವಲಂ ಅಂತ ಹೇಳಾಯ್ತು. ಅಂದ್ರೆ ನಮ್ಮ ವೃತ್ತಿ, ನಾವು ಯಾವ ಕೆಲಸದಲ್ಲಿ ತೊಡಗಿದೀವೋ ಅದೇ ನಮಗೆ ಕೃಷ್ಣನ ಮೇಲೆ ಆಕರ್ಷಣೆ, ಕೃಷ್ಣನ ಶ್ರವಣದ ಮೇಲೆ ಆಸಕ್ತಿಯನ್ನ ಬೆಳೆಸ್ಕೊಳಕ್ಕೆ ಅದು ಅವಕಾಶ ಮಾಡಿಕೊಡದೇ ಇದ್ರೆ ಸಮಯೇ ವಹಿ ಕೇವಲಂ, ಸುಮ್ಮನೆ ಅದು ಸಮಯ ವ್ಯರ್ಥತೆ. ಹಾಗಾಗಿ ನಿಜವಾಗ್ಲೂ ಯಾರು ಸರಿಯಾದ ಒಂದು ವೃತ್ತಿಯಲ್ಲಿ ತೊಡಗಿದಾನೋ ಅವನು ತನ್ನ ಕರ್ತವ್ಯಗಳನ್ನ ಮಾಡ್ತಿರುವಾಗಲೂ ಕೂಡ ಕೃಷ್ಣನ ಸ್ಮರಿಸ್ಕೋಬೇಕಂತೆ. ಅರೆ ನಾನು ಸಾಫ್ಟ್ವೇರ್ ನಲ್ಲಿ ಇದ್ದೆ, ಸಾಫ್ಟ್ವೇರ್ ನಲ್ಲಿ ಇರೋರು ಇದನ್ನ ಮಾಡಕ್ಕಾಗಲ್ಲ. ಯಾರು ದೈಹಿಕವಾಗಿ ಕೆಲಸಗಳಲ್ಲಿ ತೊಡಗಿದಾರೋ ಅವರು ಮಾನಸಿಕವಾಗಿ ಕೃಷ್ಣನನ್ನ ಸ್ಮರಿಸ್ಬೋದು. ಆದ್ರೆ ಈ ಸಾಫ್ಟ್ವೇರ್ ಕೆಲಸ ಮಾನಸಿಕ ಕೆಲಸ, ಅಂತವ್ರಿಗೆ ಬಹಳ ಕಷ್ಟ ಇದು. ಅದಕ್ಕೆ ದುಡ್ಡು ಹೆಚ್ಚು ಸಿಗುತ್ತೆ, ಆದ್ರೆ ಕೃಷ್ಣ ಪ್ರಜ್ಞೆ ಕಡಿಮೆ ಸಿಗುತ್ತೆ.
ಸಾಫ್ಟ್ವೇರ್ನವ್ರಿಗೆ. ಅದಕ್ಕೆ ನಾ ಹೇಳ್ತೀನಿ ಭಗವಂತ HAL ಸೃಷ್ಟಿ ಮಾಡ್ದ ಆ, ನಮ್ಮ ಭಕ್ತರಿಗೋಸ್ಕರ. ಎಷ್ಟೊಂದ್ ಜನ ಭಕ್ತರು HAL ನಲ್ಲಿ ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ ದೈಹಿಕ ಕೆಲಸ ಇರುತ್ತೆ, ಮಾನಸಿಕವಾಗಿ ಕೃಷ್ಣನ ನಾಮವನ್ನ ಸ್ಮರಿಸೋದಕ್ಕೆ ಯಾವಾಗ್ಲೂ ಸಮಯ ಅವಕಾಶ ಇದೆ. ಅಲ್ಲಿರೋರು ಅನ್ಕೋಬಹುದು, "ಓ, ಏನಿಲ್ಲ ಪ್ರಭು ಹಿಂಗ್ ಹೇಳ್ಬಿಡ್ತಾ ಇದಾರೆ, ಏನು ಅಷ್ಟು ಸುಲಭ ಅಲ್ಲ" ಅಂತ. ಆದ್ರೆ ನೀವು ಸಾಫ್ಟ್ವೇರ್ ಕೆಲಸ ನಮ್ಗೆ ಏನು ಅಂತ ಗೊತ್ತು, ಅದರ ಹೋಲಿಕೆಯಲ್ಲಿ ಖಂಡಿತವಾಗಿಯೂ ಸಾಧ್ಯ ಇದೆ. ಹ್ಮ್. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ವಿಶೇಷವಾಗಿ, ಅದಕ್ಕೆ ನಾ ಹೇಳೋದು, ಯಾರು ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಬಹಳ ಭಾಗ್ಯವಂತರು. ಸದಾಕಾಲ ಕೃಷ್ಣ ಭಕ್ತಿಯಲ್ಲಿರ್ಬೋದು, ಕೃಷ್ಣನ ಸ್ಮರಣೆಯಲ್ಲಿರ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿರ್ಬೋದು. ಪುರುಷರಿಗಾದ್ರೂ ಹೊರಗಡೆ ಹೋಗ್ಬೇಕು, ಬೇರೆ ಭಕ್ತರೊಂದಿಗೆ ಸವಾಸ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಅರೆ ಗೃಹಿಣಿಯರಾಗಿರುವಂತ ಸ್ತ್ರೀಯರಿಗೆ ಬಹಳ ಬಹಳ ಭಾಗ್ಯವಂತರು ಅವರು. ಅವ್ರ ಅರ್ಥ ಆಗದೆ ಇರ್ಬೋದು. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಪ್ರಭು ನಾನು ಹೊರಗಡೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಯಾಕಪ್ಪ? ಭಕ್ತಿಯನ್ನ ಮಾಡ್ಕೊಂಡು ಆರಾಮಾಗಿ ಸಂತೋಷವಾಗಿ ಮನೇಲಿ ಇರ್ಬೋದಲ್ವಾ? ಮಕ್ಕಳಿಗೂ ಕೃಷ್ಣ ಭಕ್ತಿಯನ್ನ ಕೊಟ್ಟು, ಮನೇಲಿರೋರು ಕೃಷ್ಣ ಭಕ್ತಿಯನ್ನು ಕೊಟ್ಟು, ಎಲ್ಲರೂ ಪ್ರಸಾದ ವಿತರಣೆ ಮಾಡಿ, ವೈಷ್ಣವರನ್ನ ಮನೆಗೆ ಕರೆದು ಅವರಿಗೆ ಸೇವೆ ಮಾಡಿ, ದೇವಸ್ಥಾನದಲ್ಲಿ ಕೇಂದ್ರಗಳಲ್ಲಿ ಹೂ ಮಾಡೋದಾಗ್ಲಿ, ರಂಗೋಲಿ ಆಗ್ಲಿ, ಇನ್ನೊಂದ್ ಸೇವೆ ಆಗ್ಲಿ ಮಾಡ್ಕೊಂಡು ಆನಂದವಾಗಿರ್ಬೋದಲ್ವಾ? ಆದ್ರೆ ಯಾರು ಕರ್ಮವನ್ನ ಮಾಡಬೇಕೋ ಅಂತವ್ರು ಮಾಡ್ತಿರುವಾಗಲೂ ಕೂಡ ಕೃಷ್ಣನ ಸ್ಮರಿಸ್ಬೇಕು. ಇವಾಗ ಇದಕ್ಕೆ ನಾವು ಯಶೋಧ ಮಾತೆಯನ್ನ ಜ್ಞಾಪಿಸ್ಕೋತೀವಲ್ವಾ? ದಾಮೋದರ ಲೀಲೆ. ಅವಳು ಬೆಣ್ಣೆ ಕಡಿತಾ ಇದ್ದಾಳೆ, ಆದ್ರೆ ಮನಸ್ಸೆಲ್ಲಿದೆ ಕೃಷ್ಣನ ಲೀಲೆಗಳಲ್ಲಿ. ಅವಳೇ ಕಟ್ಟಿರೋ ಹಾಡು. ಯಶೋದೆ ಅದನ್ನ ಹಾಡ್ಕೊಂಡು ಆನಂದವಾಗಿದ್ದಾಳೆ. ಪ್ರಭುಪಾದ ಇಲ್ಲಿ ಭಾವಾರ್ಥದಲ್ಲಿ ಬರೀತಾ ಇದಾರೆ, ಒಬ್ಬ ಬಹಳ ಎಕ್ಸ್ಪರ್ಟ್ ಭಕ್ತ ಅವನೇನ್ ಮಾಡ್ತಾನೆ, ತನ್ನ ಜೀವನವನ್ನ ರೂಪಿಸ್ಕೊಳ್ತಾನೆ. ಯಾವ ರೀತಿಯಲ್ಲಿ? ಅವನು ಯಾವ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಕೃಷ್ಣನ ನಾಮ, ಗುಣ, ಲೀಲೆ ಸ್ಮರಣೆ ಆಗೋ ರೀತಿಯಲ್ಲಿ ತನ್ನ ಜೀವನವನ್ನ ರೂಪಿಸ್ಕೊತಾನೆ. ಇಂಗ್ಲಿಷ್ ಅಲ್ಲಿ ಮೋಲ್ಡ್ ಅಂತಾರೆ. ಮೋಲ್ಡ್ ಅಂದ್ರೆ ಇವಾಗ ಸಕ್ಕರೆ ಹಚ್ಚಿದೆಯಲ್ಲ, ಆ ಸಕ್ಕರೆ ಅಚ್ಚಿನೊಳಗೆ ನಾವು ಸಕ್ಕರೆಯ ಪಾಕವನ್ನು ಒಯ್ದಾಗ ಅದೊಂದು ಆಕಾರ ಕೊಡುತ್ತೆ. ಅದು ಅದೇ ರೀತಿ ನಮ್ಮ ಜೀವನವನ್ನ ನಾವು ಈ ರೀತಿ ರೂಪಿಸ್ಕೋಬೇಕು. ಯಾವ ರೀತಿ? ಪ್ರಭುಪಾದರು ಹೇಳ್ತಾ ಇದಾರೆ, ಸತತವಾಗಿ ಕೃಷ್ಣನ ಸ್ಮರಣೆ ಆಗೋ ರೀತಿಯಲ್ಲಿ. ಯಾರು ಮಾಡ್ತಾರೆ ಅದನ್ನ? ಎಕ್ಸ್ಪರ್ಟ್ ಭಕ್ತ, ನುರಿತ ಭಕ್ತ, ದಕ್ಷ. ಅದ್ ಹೆಂಗ್ ಸಾಧ್ಯ? ಭಗವದ್ಗೀತೆಯಲ್ಲಿ ಕೃಷ್ಣ ಇವಾಗ ಹೇಳಿದ್ನಲ್ಲ ಈ ಶ್ಲೋಕ, ಎಲ್ಲಾ ಕಾರ್ಯಗಳನ್ನ ಕೃಷ್ಣನ್ಗೋಸ್ಕರ ಮಾಡಕ್ಕೆ ಆದಾಗ ನಾವು ಸತತವಾಗಿ ಕೃಷ್ಣನ ಸ್ಮರಿಸ್ಬೋದು. ಇವಾಗ ಎಲ್ಲಾ ಜೀವನ ಕ್ಷೇತ್ರದಲ್ಲೂ ಸ್ವಾಮಿ ಯಾರು? ಭಗವಂತ, ಪ್ರಭು. ಅವನು ಭಗವಂತ, ನಾವಲ್ಲ. ಇವಾಗ ಇಂದ್ರ, ಬ್ರಹ್ಮ, ಸರಸ್ವತಿ, ಗಣೇಶ ಇಂಥ ದೇವತೆಗಳ ಆರಾಧನೆಯಲ್ಲೂ ಕೂಡ ಕೃಷ್ಣ ಅರ್ಪಣ ಮಸ್ತು ಅಲ್ವಾ? ಯಾವುದೋ ಒಂದು ನಿರ್ದಿಷ್ಟ ದೇವತೆಯನ್ನ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಂತಿಮವಾಗಿ ವಿಷ್ಣು ಅಥವಾ ಕೃಷ್ಣನ ಉಪಸ್ಥಿತಿ ಇಲ್ಲದೆ ಏನು ಉಪಯೋಗ ಇಲ್ಲ. ಮತ್ತೆ ನಮ್ಮ ದಿನನಿತ್ಯದ ಒಂದು ವ್ಯವಹಾರಗಳಲ್ಲೂ ಅಷ್ಟೇ ವೈದಿಕ ಮಾರ್ಗ ಏನ್ ಹೇಳುತ್ತೆ ಅಂದ್ರೆ, ಎಲ್ಲ ನಮ್ಮ ದಿನನಿತ್ಯದ ಕೆಲಸಗಳನ್ನು ಕೂಡ, ಕೆಲಸದ ಫಲವನ್ನು ಕೂಡ ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು. ಹಲ್ಲಿ ಯಾಕೆ ಉಜ್ಕೋತಾ ಇದೀವಿ? ಕೃಷ್ಣನ ಸೇವೆಗೋಸ್ಕರ. ಸ್ನಾನ ಯಾಕೆ ಮಾಡ್ತಾ ಇದೀವಿ? ಕೃಷ್ಣನ ಸೇವೆಗೋಸ್ಕರ. ಕೃಷ್ಣ ಅರ್ಪಣ ಮಸ್ತು. ಅಂದ್ರೆ ಎಲ್ಲ ನಾವು ಮಾಡೋದು ಎಲ್ಲವೂ ಕೂಡ ಕೃಷ್ಣನಿಗೋಸ್ಕರ. ಬಾತ್ರೂಮ್ಗೆ ಹೋಗಿ ಬಂದ್ವಿ, ಸ್ನಾನ ಮಾಡ್ಬೇಕು, ಯಾಕೆ? ಕೃಷ್ಣ ಅರ್ಪಣ ಮಸ್ತು. ಯಾಕೆ? ಯಾಕಂದ್ರೆ ಕೃಷ್ಣ ಪರಮ ಭೋಗಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ನಾವಲ್ಲ, ನಾವು ಅವನ ಸೇವಕರು. ಹಾಗಾಗಿ ನಾವು ಮಾಡೋದು ಎಲ್ಲವೂ ಕೂಡ ಅವನ ಸಂತೃಪ್ತಿಗಾಗಿರ್ಬೇಕು. ಇದು ಶುದ್ಧ ಭಕ್ತನ ಜೀವನ. ಹಾಗಾಗಿ ಏನು ಕೆಲಸ ಮಾಡ್ತಾ ಇದ್ರು ಶುದ್ಧ ಭಕ್ತ ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ? ಕೃಷ್ಣನ್ಗೋಸ್ಕರ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾವಾಗಲೂ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾನೆ. ನೀವು ಕೇಳುವುದು, ಅರ್ಜುನ ಯುದ್ಧ ಮಾಡ್ತಾ ಇದ್ದ, ಅವನೇಂಗ್ ಪ್ರಭು ಕೃಷ್ಣನ್ ಸ್ಮರಿಸ್ಕೊಂಡ? ಯುದ್ಧ ಮಾಡ್ತಾ ಇರೋದೇ ಕೃಷ್ಣನ್ಗೋಸ್ಕರ ಅನ್ನೋದೇ ಅವನ ಸ್ಮರಣೆ. ಕೃಷ್ಣ ನಿನ್ಗೋಸ್ಕರಪ್ಪ. ಸೊ ಹಾಗಾಗಿ ಇದು ಒಂದು. ಇನ್ನೊಂದು ವಿಶೇಷವಾಗಿ ನಾ ಹೇಳಿದ್ನಲ್ಲ, ಸಾಫ್ಟ್ವೇರ್ ಅಂತವ್ರಿಗೆ ಅಂದ್ರೆ ಮನಸ್ಸೇ ಯಾವ್ದೋ ಕೆಲಸದಲ್ಲಿ ತೊಡಗಿರುವಾಗ
ಅವಾಗ ಬಹಳ ಮುಂದುವರೆದಿರುವಂತಹ ಭಕ್ತಿಯ ಹಂತದಲ್ಲಿ ಮಾತ್ರ ನಾವು ಕೃಷ್ಣನ ಸ್ಮರಿಸ್ಕೋಬಹುದು. ಅಂದ್ರೆ ಕೃಷ್ಣ ಪ್ರೇಮದ ಹಂತದಲ್ಲಿ ಮಾತ್ರ ಕೃಷ್ಣನ ಸ್ಮರಿಸ್ಕೋಬಹುದು. ಹಾಗಾಗಿ ಬೇರೆ ವೃತ್ತಿಗಳಲ್ಲಿರೋರ್ಗೆ ಸುಲಭ. ಸಾಫ್ಟ್ವೇರ್ ನಲ್ಲಿ ಇರೋರ್ಗೆ ಅದಕ್ಕೆ ನಾವು ಹೇಳ್ತಾ ಇದ್ವಿ, ನೀವು ಕಂಪ್ಯೂಟರ್ ಮೇಲೆ ನಿಮ್ ಸ್ಕ್ರೀನ್ ಸೇವರ್ ಕೃಷ್ಣ ಅಂತ ಹಾಕೊಳ್ಳಿ, ಅಥವಾ ಕೃಷ್ಣನ ಫೋಟೋ ಇಟ್ಕೊಳ್ಳಿ ನಿಮ್ಮ ಡೆಸ್ಕ್ ಅಲ್ಲಿ. ಈ ರೀತಿ ಹೆಂಗೋ ಒಂದ್ ಸ್ವಲ್ಪ ಕೃಷ್ಣನ ಸ್ಮರಿಸ್ಕೊಳಕ್ಕೆ. ಮತ್ತೆ ತಿಲಕ ಇಟ್ಕೊಳ್ಳಿ, ಮೀಟಿಂಗ್ ಜಾಯಿನ್ ಆಗ್ತೀರಾ, ನೀವು ನೋಡ್ಕೋತೀರಾ, ಓ ತಿಲಕ ಇದೆ, ಓ ನಾನ್ ಭಕ್ತ, ಕೃಷ್ಣನ್ ಸ್ಮರಣೆ ಆಗತ್ತೆ. ಬೇರೆಯವರು ನಿಮ್ಮನ್ನ ನೋಡ್ಬಿಡ್ತಾರೆ, ಓ ನೀವು ಕೃಷ್ಣನ್ ಭಕ್ತರ, ಕೃಷ್ಣನ ಸ್ಮರಣೆ ಆಗತ್ತೆ. ಅರೆ ಎಷ್ಟೊಂದ್ ಜನ ಭಕ್ತರು ಆಫೀಸ್ಗೆ ಹೋಗ್ತಾರೆ, ತಿಲಕ ಇಟ್ಕೊಂಡು ಹೋಗಲ್ಲ. ನೀವು ಕೇಳ್ಬಿಟ್ರೆ ಅವ್ರು ಏನಾದ್ರು ಕೇಳಿದ್ರೆ ಏನು, ಕೃಷ್ಣನ ಸ್ಮರಿಸೋಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ವೃತ್ತಿಯು ಕೂಡ ಇದನ್ನೇ ನಮಗೆ ಕೊಡಬೇಕಾಗಿರೋದು, ಕೃಷ್ಣ ಸ್ಮರಣೆ. ಮತ್ತೆ ಕೃಷ್ಣನ ನಾಮ ಬೇರೆ ಅಲ್ಲ, ಕೃಷ್ಣನ ಲೀಲೆ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಎಲ್ಲಾ ಒಂದೇ. ಆಧ್ಯಾತ್ಮಿಕ ಶಕ್ತಿ ಎಲ್ಲದರಲ್ಲೂ ಇದೆ. ಹಾಗಾಗಿ ನಾವು ಯಾವುದರ ಸಂಪರ್ಕದಲ್ಲಿದ್ರೂ ಕೃಷ್ಣನ ಸಂಪರ್ಕದಲ್ಲಿದ್ದಂಗೆ. ಮತ್ತೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ನಾನು ಹೇಳಿದ್ದೆ, ಆ ನಮ್ಮ ಸಂಪಾದನೆಯ ಕನಿಷ್ಠ 50% ಕೃಷ್ಣನ ಆದೇಶಗಳನ್ನ ಪೂರೈಸೋದಕ್ಕೆ ಬಳಸ್ಬೇಕಂತೆ. ಅಂದ್ರೆ ಈ ಪ್ರಚಾರ ಧ್ಯೇಯ, ದೇವಸ್ಥಾನಗಳನ್ನ, ಕೇಂದ್ರಗಳನ್ನ ನಡೆಸೋದಕ್ಕೆ ನಮ್ಗೆ ಲಕ್ಷ್ಮಿ ಬೇಕು. ನಾನು ನೆನ್ನೆ ಹೇಳ್ತಾ ಇದ್ನಲ್ಲ, ನೆನ್ನೆ ಅಲ್ಲ, ಇಂಗ್ಲಿಷ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಅನ್ಸುತ್ತೆ. 20% ಕೊಟ್ರು ಸಾಕು, 50% ಯಾರು ಕೊಡಲ್ಲ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಲ್ಲರೂ 10%, ಅದಕ್ಕಿಂತ ಜಾಸ್ತಿ ತುಂಬಾ ಕಡಿಮೆ, 10 ಅಥವಾ ಅದಕ್ಕಿಂತ ಕಡಿಮೆ ಭಕ್ತರು ಕೊಡೋದು. ಆದ್ರೆ ನಮ್ಮ ಆಚಾರ್ಯರು ಹೇಳ್ತಾರೆ 50% ಕನಿಷ್ಠ. ಆಯ್ತಪ್ಪ, 10 ಬೇಡ, 50 ಬೇಡ, 20 ಕೊಡಿ. ಎಲ್ಲ ಪ್ರಚಾರ ಕಾರ್ಯ ಅದ್ಭುತವಾಗಿ ನಡ್ಕೊಂಡು ಹೋಗುತ್ತೆ. ಪ್ರಭುಪಾದ ಇಲ್ಲಿ ಹೇಳ್ತಾ ಇದಾರೆ, ನಮ್ಮ ಲಾಭವನ್ನ ಮಾತ್ರ ನಾವು ಕೃಷ್ಣನಿಗೆ ಕೊಡೋದಲ್ಲ, ಬೇರೆಯವ್ರಿಗೆ ಭಕ್ತಿಯ ಒಂದು ವಿತರಣೆ ಮಾಡೋದಕ್ಕೂ ನಾವು ಅದನ್ನ ಉಪಯೋಗಿಸ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಪ್ರಚಾರ ಕಾರ್ಯದಲ್ಲಿ ತೊಡಗಿದಾರೋ ಅವ್ರಿಗಿಂತ ಪ್ರಿಯರಾದವರು ನನಗೆ ಬೇರೆ ಯಾರು ಇಲ್ಲ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಲ್ವಾ. ಹಾಗಾಗಿ ನಮಗೆ ಸಮಯ ಇಲ್ಲ ನೇರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗೋದಕ್ಕೆ. ಆದ್ರೆ ನಮ್ಮ ಹಣದ ಮೂಲಕ ನಾವು ಪ್ರಚಾರ ಕಾರ್ಯದಲ್ಲಿ ತೊಡಗಿದೀವಿ. ಇವಾಗ ನಮ್ಮ ಭಕ್ತರಲ್ಲಿ ಇಲ್ಲಿ ನಮ್ಮ ಪ್ರಚಾರ ಕೇಂದ್ರಗಳು, ವಿಜಯನಗರ, ಹುಳಿಮಾವು, JP ನಗರ್, ಇಲ್ಲಿ ಎಲ್ಲಾ ಭಕ್ತರು ಇವಾಗ ಸತತವಾಗಿ ಬಹಳ ಪ್ರತಿ ತಿಂಗಳು, ಯಾರು ಕೇಳೋದಿಲ್ಲ ಅವ್ರಿಗೆ ಪಾಪ, ಎಷ್ಟು ಸಂತೋಷವಾಗಿ ಪ್ರಾಮಾಣಿಕತೆಯಿಂದ ಪ್ರತಿ ತಿಂಗಳು ಕೃಷ್ಣನ ಸೇವೆಗೋಸ್ಕರ ಅವ್ರು ಬರೋ, ಕೃಷ್ಣ ಕೊಡ್ತಾ ಇರೋ ಸಂಬಳದಿಂದ ಅವ್ರು ಕೊಡ್ತಾರೆ. ಕೊಡ್ಬೇಕು. ನಾನು ಎಲ್ಲಿ ಪ್ರಚಾರ ಮಾಡ್ತೀನೋ ಎಲ್ಲಾ ಕಡೆ ನಾನು ಕಡ್ಡಾಯ ಮಾಡ್ತೀನಿ, ಗೃಹಸ್ಥರಿಗೆ ಕೊಡ್ಲೇಬೇಕು ಅಂತ. ಆದ್ರೂ ತಪ್ಪಿಸ್ಕೊಳ್ಳೋ ಭಕ್ತರಿದ್ದಾರೆ. ಹಂಗು ಹಿಂಗು ತಪ್ಪಿಸ್ಕೊಂಡ್ ಬಿಡ್ತಾರೆ, ಕೊಡಲ್ಲ. ನಾನು ವೈಯಕ್ತಿಕವಾಗಿ ಹೋಗಿ ಯಾರನ್ನು ಕೇಳಲ್ಲ, ನೀವ್ ಯಾಕ್ರಿ ಕೊಡ್ತಾ ಇಲ್ಲ ಅಂತ. ಚೆನ್ನಾಗಿರಲ್ಲ ಅಲ್ವಾ. ಕ್ಲಾಸ್ಗಳಲ್ಲಿ ಹೇಳ್ತೀನಿ, ಕೊಡ್ಬೇಕು, ನಿಮ್ ಒಳ್ಳೇದಕ್ಕೋಸ್ಕರನೇ. ಹಾಗಾಗಿ ಯಾರಿಗೆ ಏನಾದ್ರು ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿಲ್ಲದ್ರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಿ, ನಾನು ಹೇಳ್ತೀನಿ ಎಲ್ಲಿ ಕೊಡ್ಬೇಕು ಅಂತ. ಅದೇ ರೀತಿ ಪ್ರಭುಪಾದರು ಹೇಳ್ತಾ ಇದಾರೆ, ಈ ಜಗತ್ತಿನಲ್ಲಿ ಎಷ್ಟೊಂದು ವೈಜ್ಞಾನಿಕ ಆವಿಷ್ಕಾರಗಳಾಗಿವೆ, ಎಲ್ಲವನ್ನೂ ಅವನ ಸೇವೆಯಲ್ಲಿ ಉಪಯೋಗಿಸಿ. ಇವಾಗ ನಾವಿವಾಗ ಲ್ಯಾಪ್ಟಾಪ್ ಇಟ್ಕೊಂಡಿದೀವಿ, ಲೈಟ್ ಇದೆ, ಇಂಟರ್ನೆಟ್ ಇದೆ, ಫೋನ್ ಇದೆ, ಇದಿದೆ, ಅದಿದೆ, ಎಲ್ಲ ಆವಿಷ್ಕಾರಗಳೆಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಿ. ಕಾರ್ ಇದೆ, ಗಾಡಿ ಇದೆ, ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಇದು ಕೃಷ್ಣನ ಇಚ್ಛೆ. ತಾನು ಕೊಟ್ಟಿರೋ ಎಲ್ಲಾ ಸೌಕರ್ಯಗಳನ್ನ ಉಪಯೋಗಿಸ್ಕೊಂಡು ಅವನ ಪ್ರಚಾರ, ಅವನ ನಾಮ ರೂಪ ಗುಣ ಲೀಲೆಗಳ ಪ್ರಚಾರವಾಗ್ಬೇಕು ಅಂತ. ಹಾಗಾಗಿ ಈ ಪ್ರಯತ್ನವನ್ನ ನಡಿಬೇಕು. ಮತ್ತೆ ಚೈತನ್ಯ ಮಹಾಪ್ರಭುಗಳು ಇದಕ್ಕೆ ನಮ್ಗೆ ಸರಳವಾದ ಮಾರ್ಗವನ್ನು ಕೊಟ್ಟಿದ್ದಾರೆ. ಏನು, ಹಾಡೋದು, ಕುಣಿಯೋದು, ಪ್ರಸಾದ ತಿನ್ನೋದು. ಪ್ರಭುಪಾದ ಹೇಳ್ತಾರೆ, ಯಾರಪ್ಪ ಇಂಥ ಕಾರ್ಯಕ್ರಮಕ್ಕೆ ಬರಲ್ಲ. ಹಾಡೋದು, ಚೆನ್ನಾಗಿರೋ ಪ್ರಸಾದ ತಿನ್ನೋದು, ಇದಕ್ಕೆ 50% ಹಣ ಬೇಕು, ಕೊಡ್ಬೇಕು. ಈ ಪತಿತ ಯುಗದಲ್ಲಿ ಪ್ರಭುಪಾದ ಹೇಳ್ತಾರೆ, ಮುಂದಾಳತ್ವ ವಹಿಸ್ತಾ ಇರುವಂತ ವ್ಯಕ್ತಿಗಳು ಅಥವಾ ಹಣ ಸಾಹುಕಾರರು, ಅವರು 50% ಕೊಡಕ್ಕೆ ಒಪ್ಕೊಂಡ್ಬಿಟ್ರೆ ಅವಾಗ ಖಂಡಿತವಾಗಿಯೂ ಈ ಇಡೀ ಜಗತ್ತು, ನರಕವಾಗ್ತಾ ಇರೋ ಜಗತ್ತು ವೈಕುಂಠವಾಗ್ಬಿಡ್ಬೋದು ಅಂತ ಪ್ರಭುಪಾದರು ಹೇಳ್ತಾರೆ. ಯಾಕಂದ್ರೆ ಯಾರು ಕೂಡ
ಆ ಇಂತಹ ಕಾರ್ಯಕ್ರಮದಲ್ಲಿ ಬರಲ್ಲ ಅಂತ ಹೇಳಲ್ಲ. ಓ, ಹಾಡೋ ಕೀರ್ತನೆ ಭಜನೆ ಇದೆ, ಪ್ರಸಾದ ಇದೆ, ಬಂದೇ ಬರ್ತಾರೆ. ಆಮೇಲೆ ಅಂತ ಕಾರ್ಯಕ್ರಮಗಳಲ್ಲಿ ಅವರು ಭಗವಂತನ ಅಲೌಕಿಕ ಉಪಸ್ಥಿತಿಯನ್ನ ಅನುಭವಿಸ್ಬೇಕು. ಇದು ಬಹಳ ಮುಖ್ಯ. ಇವಾಗ ಇದು ನಮ್ಮ ಭಕ್ತರು ಬೇರೆ ಬೇರೆ ಕಡೆ ಪ್ರಚಾರವನ್ನ ಮಾಡ್ತಾ ಇರೋ ಭಕ್ತರಿಗೆ ಇದೊಂದು ಬಹಳ ಮುಖ್ಯವಾದ ಉಪದೇಶ ಪ್ರಭುಪಾದರು ಕೊಡ್ತಾ ಇರೋದು. ನಮ್ಮ ಪ್ರಚಾರ ಕೇಂದ್ರಗಳಲ್ಲಿ ಭಗವಂತನ ಉಪಸ್ಥಿತಿಯನ್ನ, ಅಲೌಕಿಕ ಉಪಸ್ಥಿತಿಯನ್ನ ಜನರು ಅನುಭವಿಸೋ ರೀತಿಯಲ್ಲಿ ನಾವು ಅಲ್ಲಿ ಭಕ್ತಿಯನ್ನ ಮಾಡ್ಬೇಕು. ಹೇಗೆ ಅವರ ಅನುಭವಕ್ಕೆ ಬರುತ್ತೆ? ಯಾವಾಗ ನಾವು ಭಕ್ತಿಯಿಂದ ಸೇವೆಯನ್ನ ಮಾಡ್ತೀವೋ, ಪ್ರೀತಿಯಿಂದ ಸೇವೆ ಮಾಡ್ತೀವೋ, ಆಟೋಮ್ಯಾಟಿಕ್ ಆಗಿ ಬರೋರ್ಗೆ ಅಲ್ಲಿ ಭಗವಂತನ ಉಪಸ್ಥಿತಿ ಅನುಭವ ಆಗತ್ತೆ. ಒಂದ್ಸತಿ ಆ ಉಪಸ್ಥಿತಿ ಅನುಭವ ಆದ ತಕ್ಷಣ ಅವ್ರಿಗೆ ಮತ್ತೆ ಬರ್ಬೇಕು ಅಂತ ಸಹಜವಾಗಿ ಅನ್ಸುತ್ತೆ. ಯಾಕೆ? ಅವ್ರಿಗೆ ಕೃಷ್ಣನ ಸಂಘ ಸಿಕ್ಬಿಡ್ತು. ಅಲ್ಲಿ ಸಿಕ್ಕಿದಾಗ ಅವರ ಹೃದಯವು ಸ್ವಲ್ಪ ಪರಿಶುದ್ಧವಾಗತ್ತೆ. ಮನಸ್ಸು ಇನ್ನೊಂದ್ಸತಿ ಬರ್ಬೇಕು ಅಂತ ಒಂದು ಆಸೆಯು ಕೂಡ ಬರುತ್ತೆ ಮನಸ್ಸಿನಲ್ಲಿ. ಆದ್ರೆ ಇವೆಲ್ಲವನ್ನ ಶುದ್ಧ ಭಕ್ತರ ಮಾರ್ಗದರ್ಶನದ ಅಡಿಯಲ್ಲಿ ನಡೆಸಬೇಕು ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತ ಅಂದ್ರೆ ಯಾರು ಭೌತಿಕ, ಲೌಕಿಕ, ವೈಯಕ್ತಿಕ ಆಸೆಗಳನ್ನ ಇಟ್ಕೊಂಡಿಲ್ದೇ ಇದ್ದಾರೋ ಅಂತಹ ಭಕ್ತರ ನೇತೃತ್ವದಲ್ಲಿ. ಮತ್ತೆ ಇಂತಹ ಕೇಂದ್ರಗಳಲ್ಲಿ ಭಗವದ್ಗೀತೆ, ಭಾಗವತಗಳ ಚರ್ಚೆ ಆಗತ್ತೆ. ಅದರಲ್ಲಿ ಎಲ್ಲ ಸತ್ಯಾಂಶಗಳನ್ನ ಬಹಿರಂಗ ಮಾಡಲಾಗಿದೆ ಆಗ್ಲೇ. ಸೊ ಅದನ್ನ ಸುಮ್ಮನೆ ಕೇಳಿ ಅದನ್ನ ಅನುಸರಿಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣತೆ ಹಂತಕ್ಕೆ ಹೊರಟೋಗ್ಬಿಡ್ತೀವಿ. ಯಾರು ಕೂಡ ತಮ್ಮ ಸ್ಥಾನವನ್ನ ಬದಲಾಯಿಸ್ಬೇಕಾಗಿಲ್ಲ. ಅಂದ್ರೆ ಯಾರೋ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡ್ಕೊಂಡು ಹೋಗ್ಲಿ. ಅರೆ, ಕೆಲಸದ ಜೊತೆಗೆ ಕೃಷ್ಣ ಪ್ರಜ್ಞೆಯನ್ನ ಅಳವಡಿಸ್ಕೋಬೇಕು. ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ, ಭಕ್ತರ ಸಂಘವನ್ನ, ಕನಿಷ್ಠ ವಾರಕ್ಕೆ ಒಂದ್ಸತಿ ಆದ್ರೂ ಭಕ್ತರ ಸಂಘವನ್ನ ಮಾಡ್ಬೇಕು. ಇದರಿಂದ ಎಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡಿ, ಪ್ರಭುಪಾದರು ಈ ಒಂದು ಪ್ರಚಾರ ಧ್ಯೇಯವನ್ನ, ಈ ಪ್ರಚಾರ ಕಾರ್ಯವನ್ನ, ಇಸ್ಕಾನನ್ನ ಕಾರ್ಯಗಳನ್ನ ಪ್ರಚಲಿತ ಮಾಡೋದಕ್ಕೆ, ಹರಡೋದಕ್ಕೆ ಎಷ್ಟು ಭಕ್ತರ ಮೇಲೆ ಅದು ಅವಲಂಬಿತವಾಗಿದೆ, ಭಕ್ತರ ದೇಣಿಗೆಗಳ ಮೇಲೆ, ಅವ್ರು ಕೊಡೋ ದಾನದ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಕೂಡ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೀವಲ್ಲ, ಯಾರ ಹತ್ರನು ದುಡ್ಡಿಲ್ಲ ಅಂತ ಇಲ್ಲ ಅಂತಲ್ಲ, ಇದ್ದಾರೆ ಭಕ್ತರು, ಸ್ವಲ್ಪ ಆರ್ಥಿಕ ಸಮಸ್ಯೆಗಳಲ್ಲಿ ಇರುವಂತವ್ರು ಇರ್ತಾರೆ. ಆದ್ರೆ ಭಗವಂತ ಎಲ್ಲರಿಗೂ ಒಂದ್ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕೊಡೋ ಅಷ್ಟಾದ್ರೂ ಅವನು ತಿಂಗಳಲ್ಲಿ ಅವನು ಅಷ್ಟು ಸೌಕರ್ಯವನ್ನು ಕೊಟ್ಟೇ ಇರ್ತಾನೆ. ಒಬ್ರೊಬ್ರಿಗೆ ಇರುತ್ತೆ ಒತ್ತಡ, ಆರ್ಥಿಕ ಒತ್ತಡ ಇರುತ್ತೆ. ಯಾಕೆ? ಹಿಂದೆ ನಾವು ಭಕ್ತಿಗೆ ಬರೋಕ್ಕಿಂತ ಮುಂಚೆ ಬೇಡದೇ ಇರೋ ಲೋನ್ಗಳನ್ನ ತಗೊಂಡಿದೀವಿ, ಅದರ ಒತ್ತಡದಲ್ಲಿ ಇರ್ತೀವಿ. ಓಕೆ, ಆದ್ರೆ ನಾವು ಅದರಲ್ಲೂ ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಕೃಷ್ಣನಿಗೆ ತೆಗೆದುಕೊಟ್ರೆ ಕೃಷ್ಣನಿಗೆ ಎಷ್ಟು ಸಂತೋಷ ಆಗುತ್ತೆ. 10 ರೂಪಾಯಿ ಕೊಟ್ರು, ನಮ್ಮ 10 ರೂಪಾಯಿ ಕೊಡಕ್ಕಾಗಲ್ಲ. ಆದ್ರೆ 10 ರೂಪಾಯಿ ನಾವು ಕೃಷ್ಣನ್ ಕೊಟ್ರೆ ಕೃಷ್ಣ ಎಷ್ಟು ಸಂತೃಪ್ತನಾಗ್ತಾನೆ. ಕೃಷ್ಣ ಸಂತೃಪ್ತನಾದ್ರೆ ಅವನ ಕೃಪೆ ನಮ್ಮ ಮೇಲೆ ಬೀಳತ್ತೆ. ಅವನ ಹತ್ರ ಹೋಗಕ್ಕೆ ನಮ್ಗೆ ಸುಲಭವಾಗತ್ತೆ ಮಾರ್ಗ. ಮತ್ತೆ ಪ್ರಭುಪಾದರು ಭಗವದ್ಗೀತೆಯಲ್ಲಿ ಬರೀತಾರೆ, ಆಧ್ಯಾತ್ಮಿಕ ಅಭಿವೃದ್ಧಿಯೊಂದಿಗೆ ಭೌತಿಕ ಅಭಿವೃದ್ಧಿ ಜೊತೆಗೆ ಬರುತ್ತೆ ಅಂತ. ಅಥವಾ ಆಧ್ಯಾತ್ಮಿಕ ಉನ್ನತಿ ಅಥವಾ ವೆಲ್ ಬೀಯಿಂಗ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತಾರೆ. ಕನ್ನಡದಲ್ಲಿ ಏನಂತ ಹೇಳ್ಬೇಕು? ಅಂದ್ರೆ ಆಧ್ಯಾತ್ಮಿಕತೆ ಜೊತೆಗೆ ಭೌತಿಕವಾಗಿಯೂ ಕೂಡ ಭಗವಂತ ನಮ್ಮನ್ನ ನೋಡ್ಕೊಂಡ್ ಬಿಡ್ತಾನೆ. ಹಾಗಾಗಿ ಅಷ್ಟೊಂದು ನಾವು ಕೃಪಣರಾಗ್ಬಾರ್ದು, ಕಂಜೂಸ್ ಆಗ್ಬಾರ್ದು. ಅಯ್ಯೋ, ನನ್ನ ಹತ್ರ ಇಲ್ವೇ ಇಲ್ಲಪ್ಪ, ನಾನು ಹೆಂಗ್ ಕೊಡೋದು? ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಗೆ ಹೇಳ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ತಮ್ಮ ತಂದೆ ಅವರು ತೀರ್ಕೊಂಡಾದ್ಮೇಲೆ ಜಗನ್ನಾಥ್ ಮಿಶ್ರಾ ಅವ್ರ ಹತ್ರ ಅಷ್ಟೊಂದು ಹಣ ಇರ್ತಾ ಇರ್ಲಿಲ್ಲ. ಅವಾಗ ಅಮ್ಮ ಸಚಿಮಾತ ಯೋಚನೆ ಮಾಡ್ತೀರಿ, ಏನಪ್ಪಾ ಇವನು ಯಾವಾಗ ನೋಡಿದ್ರೆ ಆಗ ಸನ್ಯಾಸಿಗಳನ್ನ, ಭಕ್ತರನ್ನ, ಇವ್ರನ್ನ ಮನೆಗೆ ಕರೀತಾನೆ, ಹೇಗೆ ಒದಗಿಸೋದೆಲ್ಲ? ಅವಾಗ ಚೈತನ್ಯ ಮಹಾಪ್ರಭು ನಿಮಾಯ್ ತಾಯಿಗೆ ಹೇಳ್ತಾನೆ, ಅಮ್ಮ, ಆತರ ಯೋಚನೆ ಮಾಡ್ಬಾರ್ದು, ಎಲ್ಲ ಕೊಡೋನು ಕೃಷ್ಣ, ಅವನ್ ಕೊಡ್ತಾನೆ. ನಾವು ಒಳ್ಳೆ ಕಾರ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೀವಿ, ಅವನ್ ಕೊಡ್ತಾನೆ. ಇದೇ ರೀತಿ ಭಗವಂತ ಕೊಡ್ತಾನೆ. ನಾವು ಅವನಿಗೆ ಕೊಡಕ್ಕೆ ಶುದ್ಧ ಮನಸ್ಸಿದ್ರೆ, ನಾನು ಇದು ಕೊಟ್ರೆ ಕೃಷ್ಣ ಕೊಡ್ತಾನೆ ಅಂದ್ರೆ ಅವನು ಕೊಡಲ್ಲ. ನಾನು 10 ರೂಪಾಯಿ ಕೊಡ್ತೀನಿ, ಕೃಷ್ಣ ನನ್ಗೆ 100 ರೂಪಾಯಿ ಕೊಟ್ಟು ಬಿಡ್ತಾನೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿರೋರು ಕೊಡಲ್ಲ. ಅರೆ, ನಮ್ಗೆ ಮನಪೂರ್ವಕವಾಗಿ ಇಲ್ಲ, ನನಗೆ ಕಷ್ಟ ಕೊಡೋದಕ್ಕೆ ಆದ್ರೂ ನಾನು ಕೊಡ್ತೀನಿ
ಕೊಡಕ್ಕೆ ನನಗೆ ಮನಸ್ಸಿದೆ ಅನ್ನೋ ಭಕ್ತರಿಗೆ ಕೃಷ್ಣ ಕೊಟ್ಟೇ ಕೊಡ್ತಾನೆ. ಯೋಗಕ್ಷೇಮಂ ಬಾಹಮ್ಯಂ. ಪ್ರೀತಿ, ಯಾರು ಕೃಷ್ಣನೆಡೆಗೆ ಪ್ರೀತಿಯನ್ನ ತೋರ್ತಾರೋ ಕೃಷ್ಣ ಅವರೆಡೆಗೆ ಪ್ರೀತಿಯನ್ನ ತೋರೋದ್ರಲ್ಲಿ ಡೌಟೇ ಇಲ್ಲ, ಸಂದೇಹನೇ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಮಾಡಿ. ಯಾಕೆ ನಾನು ಇದಕ್ಕೆ ಇಷ್ಟೊಂದು ಒತ್ತು ಕೊಡ್ತೀನಿ ಅಂದ್ರೆ, ನಾನು ಕೆಲಸದಲ್ಲಿ ಇದ್ದಾಗ ನಾನು ಮಾಡ್ತಾ ಇದ್ದಿದ್ದು ಇದೊಂದು ಕೆಲಸ. ಬಹಳ ಬಹಳ ಸಂತೋಷದಿಂದ ಮಾಡ್ತಾ ಇದ್ದೆ ನಾನು. ಕೃಷ್ಣನ್ಗೆ ಏನಾದ್ರೂ ಒಂದಿದ್ರೆ, ದೇವಸ್ಥಾನದಲ್ಲಿ ಏನಾರು ಹೇಳೋರು ಈ ರೀತಿ ಇದೊಂದು ಸೇವೆ ಇದೆ, ಅದೊಂದು ಸೇವೆ ಇದೆ, ಇದಕ್ಕೆ ಇಷ್ಟು ಲಕ್ಷ್ಮಿ ಬೇಕು ಅಂದ ತಕ್ಷಣ ಓಡ್ಬಿಡ್ತಾ ಇದೆ. ಅನೌನ್ಸ್ಮೆಂಟ್ ಮುಗಿತಾ ಇರೋ ಹಂಗೆ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಇದು ಈ ಸೇವೆಗೆ ನನ್ನ ಕಡೆಯಿಂದ ಇಷ್ಟು ಅಂದ್ಬಿಟ್ಟೆ. ಏನೋ ನನಗೆ ಸಂತೋಷ ಸಿಗೋದು ಕೃಷ್ಣನಿಗೋಸ್ಕರ ಏನಾದ್ರು ಮಾಡಿ. ಅದು ನಮ್ಗೆ ಸಂತೋಷ ಸಿಗುತ್ತೋ ಇಲ್ವೋ, ಮಾಡೋದ್ರಿಂದ ನಮ್ಗೆ ಬಹಳ ಒಳ್ಳೇದಾಗತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಮಾಡ್ಬೇಕು. ಎಲ್ಲರೂ ಗೃಹಸ್ಥರು ಇಲ್ಲಿ ಹೆಚ್ಚು ಕಡಿಮೆ ವಾನಪ್ರಸ್ಥರು ಕೂಡ ಮಾಡ್ತಾ ಇದ್ದಾರೆ. ವಾನಪ್ರಸ್ಥರು ಅಂದ್ರೆ ಗೃಹಸ್ಥಾಶ್ರಮವನ್ನು ಮುಗಿಸಿರೋರು ಕೂಡ ತಮ್ಮ ಮಕ್ಕಳ ಮೂಲಕ ಮಾಡಿಸ್ತಾ ಇದ್ದಾರೆ. ಅದು ಒಳ್ಳೇದು. ಮಕ್ಕಳಿಗೆ ನೇರವಾಗಿ ಈ ಜ್ಞಾನ ತಲುಪದೇ ಇರ್ಬೋದು, ಆದ್ರೆ ಮನೆಯಲ್ಲಿ ಹಿರಿಯರಿರೋರು ಮಕ್ಕಳಿಗೆ ಹೇಳಿದ್ರೆ ಮಕ್ಕಳು ಓಕೆ, ಹಿರಿಯರ ಸಂತೃಪ್ತಿಗೋಸ್ಕರ ಅಂತ ಮಾಡ್ಬೋದು. ಎಲ್ಲರೂ ಮಾಡ್ಬೋದು ಅಲ್ಲ, ಎಲ್ಲರೂ ಮಾಡ್ಬೇಕು ಇದರಲ್ಲಿ. ಹಾಗಾಗಿ ಕರ್ಮವನ್ನ ಮಾಡ್ತಾ ಇದೀವಿ ನಾವು, ಮಾಡಬಾರ್ದು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಕರ್ಮ ಫಲವನ್ನ ಅವನಿಗೆ ಅರ್ಪಿಸ್ಬೇಕು. ಮತ್ತೆ ಆ ಕರ್ಮ ಫಲದಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಬದಲಾವಣೆಗೆ ಅದು ಕಾರಣವಾಗತ್ತೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಭುಪಾದರು ಒಂದು ದೊಡ್ಡ ಪ್ಯಾರಾಗ್ರಾಫ್ ಬರ್ತಿದ್ದಾರೆ. ನಮ್ಮ ಸಂಪಾದನೆ ಹಣವನ್ನ ನಾವು ಕನಿಷ್ಠ 50% ಕೃಷ್ಣನಿಗೆ ಯಾಕೆ ಕೊಡಬೇಕು, ಅದರಿಂದ ಫಲ ಏನ್ ಸಿಗತ್ತೆ, ಏನು ಉಪಯೋಗ ಅದರಿಂದ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಬರ್ತಿದ್ದಾರೆ. ಓಕೆ, ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಹಾ ಪ್ರಭು, ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್. ಪ್ರಭುಪಾದ ಸಮಯದಲ್ಲಿ ಪ್ರಭುಪಾದರ ಬಹಳಷ್ಟು ಶಿಷ್ಯರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೊ ಪ್ರಭುಪಾದ್ರ ಅಂದಾಗ 24 hours ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕಂದ್ರೆ ನಾ ಕೆಲ್ಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ, ಪ್ರಭುಪಾದ ಹೇಳಿದ್ರು ಇಲ್ಲ ನೀ ಕೆಲ್ಸಕ್ಕೆ ಹೋಗು, ಅಲ್ಲಿ ಬರುವ ಲಕ್ಷ್ಮಿ ಎಲ್ಲ ನನ್ಗೆ ಕೊಡು ಅಂತ ಪ್ರಭುಪಾದ ಹೇಳಿದ್ರು. ಸೊ ಆ ತರ ಕರ್ಮ ಮಾಡೋರು ಅದಕ್ಕೆ ಕೃಷ್ಣ ಕರ್ಮ ಅಂತಾರ, ಇಲ್ಲ ಕೃಷ್ಣ ಹೇಗೋ ಅಂತಾರ, 4ನೇ ಹಂತನ ಇಲ್ಲ 3ನೇ ಹಂತನ? ಅದು ನೇರವಾಗಿ ಭಕ್ತಿ, ಯಾಕಂದ್ರೆ ಆಚಾರ್ಯರ ಆದೇಶದ ಪ್ರಕಾರ ನಡೀತಾ ಇರೋದಲ್ವಾ, ನೇರವಾಗಿ ಭಕ್ತಿ ಸೇವೆ. ಅದು ಕೃಷ್ಣ ಕರ್ಮ ಆಗ್ಬಿಡ್ತದ. ಕೃಷ್ಣ ಕರ್ಮ ಅಂದ್ರೆ ನಾವು ಮಾಡ್ತಾ ಇರೋ ಕೆಲಸವನ್ನ ಕೃಷ್ಣನ್ಗೋಸ್ಕರ ಮಾಡೋದು, ಇದು ನೇರವಾಗಿ ಭಕ್ತಿ ಆಗೋಗುತ್ತೆ. ಅದು ಕೃಷ್ಣ ಕರ್ಮ ಅಂತಾನು ಹೇಳ್ಬೋದು. ಓಕೆ, ಕೃಷ್ಣನ್ಗೆ ಮಾಡೋ ಕರ್ಮನೂ ಭಕ್ತಿ ಅಂತ ಹೇಳ್ಬೋದು. ಆದ್ರೆ ಇದು ಆಚಾರ್ಯರ ಆದೇಶ ಇರೋದ್ರಿಂದ ಅದು ಯಾವ ತರ ಕೆಲಸ ಇದ್ರೂ ಪರವಾಗಿಲ್ಲ, ಭಕ್ತಿ ಆಗೋಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ದ ಎಕ್ಸಾಂಪಲ್ ಹೇಳಿದ್ರಿ. ಯಾವಾಗ್ಲೂ ಮನಸ್ಸು ಅದ್ರಲ್ಲಿ ಆಕ್ಯುಪೈ ಆಗಿರೋದ್ರಿಂದ ಕೃಷ್ಣನ ಜಾಸ್ತಿ ನೆನ್ಸ್ಕೊಳಕ್ ಆಗಲ್ಲ ಅಂತ. ಸೊ ಈಗ ನಾನು ಡಾಕ್ಟರ್ ವೃತ್ತಿ, ವೈದ್ಯಕೀಯ ಪ್ರೊಫೆಷನಲ್ ಇರುವಾಗ ಹೇಗೆ? ಡಾಕ್ಟರ್ಗಂತೂ ತುಂಬಾ ಸುಲಭ. ಯಾಕಂದ್ರೆ ಈ ದೇಹ ಹೇಗ್ ನಡೀತಾ ಇದೆ ಅಂತ ಡಾಕ್ಟರ್ಗೂ ಕಷ್ಟ ಅಲ್ವಾ ತಿಳ್ಕೊಳೋದು. ಒಂದೊಂದ್ಸತಿ ಪೇಷಂಟ್ಗಳು ಬರ್ತಾರೆ, ಪೇಷಂಟ್ಗೆ ಏನ್ ಕೊಟ್ರೆ ಏನಾಗ್ಬೇಕು ಅನ್ನೋ ಬುದ್ಧಿ ನಮ್ಗೆ ಎಲ್ಲಿಂದ ಬರ್ತಾ ಇದೆ? ಇಂಟೆಲಿಜೆನ್ಸ್ ಬರ್ತಾ ಇರೋದು ಭಗವಂತನಿಂದ. ಇನ್ನೊಂದು, ಜನರ ನೋವನ್ನ ನೀವು ನೋಡಿದಾಗ ನಿಮ್ಗೆ ಕೃಷ್ಣ ಜ್ಞಾಪಕ ಬರ್ಬೇಕು. ಅಯ್ಯೋ ಪಾಪ, ಎಷ್ಟೊಂದು ಕಷ್ಟ ಪಡ್ತಾ ಇದಲ್ಲ, ಇವ್ರಿಗೆ ಯಾಕೆ ಕೃಷ್ಣ ಪ್ರಜ್ಞೆ ಕೊಡ್ಬಾರ್ದು? ಔಷಧಿ ಜೊತೆ ಡಾಕ್ಟ್ರು, ನಮ್ಮ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಒಬ್ರು ಮುರಾರಿ ಗುಪ್ತಾ ಅಂತ ಇದ್ರು. ಅವರು ಅವ್ರಿಗೆ ಅವ್ರ ಫಿಸಿಷಿಯನ್ ಅವರು. ಸೊ ಅವ್ರ ಹತ್ರ ಬರ್ತಾ ಇದ್ದಿದ್ ಪೇಷಂಟ್ಸ್ನ ದೈಹಿಕ ಮತ್ತೆ ಅಲೌಕಿಕ ಎಲ್ಲ 2 ತರಾನು ಔಷಧಿ ಕೊಡ್ತಾ ಇದ್ರು ಅಂತ. ಸೊ ನೀವೇನ್ ಮಾಡ್ಬೇಕು, ಬರೋರ್ಗೆಲ್ಲ ಒಂದು ಚಿಕ್ಕ ಪುಸ್ತಕ ಇಟ್ಕೊಳ್ಳಿ, ಅವ್ರು ಕೊಟ್ಬಿಡಿ ನಿಮ್ ಕಡೆಯಿಂದ ಫ್ರೀ ಅಂತ, ಇದು ಓದಿ ನೀವು ಅಂತ. ಅವ್ರಿಗೂ ಸಂತೋಷ ಆಗತ್ತೆ. ಅವರ ಜೀವನದಲ್ಲಿ ಕೃಷ್ಣ ಪ್ರಜ್ಞೆ ಬರುತ್ತೆ. ನಿಮಗೂ ಒಂದು ಪ್ರಚಾರ ಮಾಡಕ್ಕೆ ಒಂದು ಅವಕಾಶ. ತುಂಬಾ ದೊಡ್ಡ ಸೇವೆ ಮಾಡಕ್ಕಾದ್ರೆ. ಪ್ರತಿ ಕ್ಷಣ ಸಾಫ್ಟ್ವೇರ್ ಅಲ್ಲಿ ಏನಂದ್ರೆ ನಾವು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದೀವಿ.
ಇವಾಗ ಡಾಕ್ಟರ್ ಅಂದ್ರೆ ನೀವು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ, ಪಾಪ ಇನ್ನೊಬ್ರು ಆರೋಗ್ಯ ಚೆನ್ನಾಗಾಗ್ಲಿ ಅಂತ ಒಳ್ಳೆ ಮನಸ್ಸಿನಿಂದ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಅದು ಒಂದು ಮಟ್ಟಿಗೆ ಆಗ್ಲೇ ಅದು ಜನಾರ್ದನ ಸೇವೆನೆ. ಯಾಕಂದ್ರೆ ಜನರ ಶರೀರ ಚೆನ್ನಾಗಾದ್ರೆ ಭಕ್ತಿಯನ್ನ ಮಾಡ್ಬೋದು. ಅರೆ ಅವರು ಇಂದ್ರ ಭೋಗದಲ್ಲಿ ಅದನ್ನ ಉಪಯೋಗಿಸ್ತಾರೆ, ಅದನ್ನ ತಿರುಗಿಸ್ಬಿಟ್ರೆ ನಾವು ಕೃಷ್ಣನ ಕಡೆಗೆ ಬೆಸ್ಟ್ ಡಾಕ್ಟ್ರು. ಹ್ಮ್. ಸೊ ಬಹಳ ಅವಕಾಶ ಇದೆ ಡಾಕ್ಟರ್ ವೃತ್ತಿಯಲ್ಲಿ. ನಮ್ಮ ಒಬ್ರು ಭಕ್ತರು ಡೆಂಟಿಸ್ಟ್, ಅವರು ಬರೋರ್ಗೆ ಎಲ್ಲರಿಗೂ ಕೊಡ್ತಾರೆ, ಏನಾರು ಹೇಳ್ತಾರೆ, ಒಂದು ಪುಸ್ತಕ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ಏನೋ ಒಂದು ಕೊಡ್ತಾರೆ. ಜನರಿಗೆ ಇನ್ನೂ ಸಂತೋಷ ಆಗುತ್ತೆ, ಓ ಇವರು ಯಾರೋ ದೈವ ಭಕ್ತರು ಡಾಕ್ಟರ್ ಅಂದ್ರೆ ಇನ್ನೂ ಅವ್ರಿಗೆ ಶ್ರದ್ಧೆ ಜಾಸ್ತಿ ಆಗುತ್ತೆ. ಸೊ ನೀವು ಹೇಳೋ ಮಾತನ್ನ ಕೇಳ್ತಾರೆ, ಇದೆಲ್ಲ ಇರುತ್ತೆ, ಒಂದು ಗೌರವ ಇಟ್ಕೊಂಡಿರ್ತಾರೆ ಡಾಕ್ಟರ್ ಅಂದ್ರೆ. ತುಂಬಾ ಜನರ ಜೀವನ ಬದಲಾಯಿಸ್ಬೋದು ನೀವು. ನೋಡಿ. ಹರೇ ಕೃಷ್ಣ. ನೈಸ್ ಪ್ರಭು, ವೆರಿ ನೈಸ್ ಪ್ರಭು. ಹರೇ ಕೃಷ್ಣ ಪ್ರಭು. ಹಾ. ಧನ್ಯವಾದ ಪ್ರಭು. ಉಜ್ವಲ ದೇವಿ ಮಾತಾಜಿ ಅದೇ ತರ ಮಾಡ್ತಾ ಇದ್ರು ಪ್ರಭು, ಪ್ರತಿಯೊಬ್ಬರಿಗೂ ಭಾಗವತ ಡಿಸ್ಟ್ರಿಬ್ಯೂಷನ್ ಮಾಡೋದು, ಮತ್ತೆ ಭಗವದ್ಗೀತಾ ಎಲ್ಲಾ ತರ ಬುಕ್ಸ್ ಗಳನ್ನು ಫಸ್ಟ್ ಅವ್ರು ಭಕ್ತರು ಮಾಡಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಅಂತಲೇ ಹೇಳೋದು. ಸಂತೋಷ. ಹಾ ಪ್ರಭು. ಓಕೆ ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭು. ಹ್ಮ್. ನಾಟ್ ಎ ಕ್ಲಾರಿಫಿಕೇಶನ್. ನೀವ್ ಹೇಳೋದನ್ನ when we don't have money but still we take out certain things for Krishna and he'll be very happy ಅಂತ, ಅದು ತುಂಬಾ ಮನಸ್ಸಿಗಿಡಿಸುತ್ತೆ ಪ್ರಭುಜಿ. ಅದು ಸಮಥಿಂಗ್ ವೆರಿ ಟಚಿಂಗ್. ತುಂಬಾ ಥ್ಯಾಂಕ್ ಯು ಅದು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ನಾವು ಭಕ್ತರ ಸಂಘ ಅಂತ ಹೇಳಿದ್ರೆ, ಭಕ್ತರ ಸಂಘ ಅನ್ನೋದನ್ನ ನಾವು ಎಲ್ಲಿಂದ ಹುಡುಕಿ ಹೋಗ್ಬೇಕು? ದೇವಸ್ಥಾನದಲ್ಲೇ ಹೋಗ್ಬೇಕಾ, ಇಲ್ಲ ಎಲ್ಲಿ ಮನೆಯಲ್ಲೇ ಯಾವ ರೀತಿ ನಮ್ಗೆ ಭಕ್ತರ ಸಂಘ ಸಿಗ್ಬೋದು? ಮನೆಯಲ್ಲೂ ಸಿಗ್ಬೋದು. ನೀವು ಮನೆಗೆ ಭಕ್ತರನ್ನ ಕರೆದ್ರೆ ಮನೆಗೆ ಭಕ್ತರು ಬರ್ತಾರೆ, ನಿಮ್ಗೆ ಸಂಘ ಸಿಗುತ್ತೆ. ಅಥವಾ ನೀವು ಭಕ್ತರ ಮನೆಗೆ ಹೋದ್ರೆ ನಿಮ್ಗೆ ಸಂಘ ಸಿಗುತ್ತೆ. ಅಥವಾ ಯಾರ್ದೋ ಮನೆಯಲ್ಲಿ ಕೀರ್ತನೆ ಕಾರ್ಯಕ್ರಮ ಇದೆ, ಎಲ್ಲರೂ ಸೇರ್ತಾ ಇದ್ದಾರೆ, ಭಕ್ತರ ಸಂಘ. ಇವಾಗ ಅದಕ್ಕೆ ಎಷ್ಟೊಂದ್ ಸತಿ ಹೇಳ್ತೀನಿ, ಸ್ಟಾರ್ಟ್ ಝೂಮ್ ಯಾಕಪ್ಪ, ಏನಂದ್ರೆ ಭಕ್ತರ ಮೊನ್ನೆ ನನ್ನ ಸತ್ಸಂಗದಲ್ಲಿ ಕೇಳ್ತಾ ಇದ್ದೆ, ಎಷ್ಟು ಭಕ್ತರು ಬೇರೆ ಅಂದ್ರೆ ಹೊಸ ಭಕ್ತರು ಬಂದಿರೋರು ಕೇಂದ್ರದಲ್ಲಿರೋ ಭಕ್ತರ ಫೋನ್ ನಂಬರ್ಗಳನ್ನ ಎಷ್ಟು ಜನ ತಗೊಂಡಿದ್ದೀರಾ ಅಂತ. ನಾವು ಪ್ರಯತ್ನ ಮಾಡ್ಬೇಕು, ಭಕ್ತರ ಅವ್ರ ಗ್ರೂಪ್ ಒಳಗೆ ನಾವು ಎಂಟರ್ ಆಗಕ್ ಪ್ರಯತ್ನ ಮಾಡ್ಬೇಕು. ನಾವು ಅವರಲ್ಲಿ ಒಬ್ಬರಾಗಕ್ಕೆ ಪ್ರಯತ್ನ ಮಾಡ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಅವ್ರು ಹೇಳ್ತಾರೆ, ಇಲ್ಲಿ ಪ್ರೋಗ್ರಾಮ್ ಇದೆ, ಅಲ್ಲಿ ಇದಿದೆ, ಅಲ್ಲಿ ಇದಿದೆ ಅಂತ. ಸಹಜವಾಗಿ ನಮ್ಗೆ ಸಂಘ ಸಿಗ್ತಾ ಹೋಗುತ್ತೆ ಅವಾಗ. ಮತ್ತೆ ಈ ರೀತಿ ಆನ್ಲೈನ್ ಶ್ರವಣ, ಇದು ಕೂಡ ಸಂಘನೇ. ಭಾಗವತ ಶ್ರವಣ ಇದು ಸಂಘ. ಓಕೆ, ಇನ್ನೇನಾದ್ರು? ಪ್ರಭು, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಓಕೆ, ಯಾರಿಗೇನು ಪ್ರಶ್ನೆ ಇಲ್ಲ ಅಂದ್ರೆ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ.